ನಾನು ಸಿದ್ದು ಮುನಿಮನಿ ಇವತ್ತಿನ ಬಡ ಕಲಾವಿದ ಆಂಕರ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಈ ಸಿನಿಮಾ ವಿಡಿಯೋ ಸಿನಿಮಾದ ನಿರ್ಮಾಪಕರು ಬಂದು ನನ್ನ ಗೆಳೆಯ. ನನಗೆ ಹೋಗಬಾರ ಅಂತ ಹೇಳ್ತಿದ್ದೆ. ಇವತ್ತು ಪ್ರೊಡ್ಯೂಸರ್ ಆಗ್ಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ, ಪಕ್ಕದಲ್ಲಿ ಇಟ್ಕೊಂಡು ಪ್ರೊಡ್ಯೂಸರ್ ಇಷ್ಟು ಬೇಗ ಇಷ್ಟು ಬಡ್ತಿ ತೊಗೊಂಡ ಅಂತ ಕೇಳಬೇಕು. ಸೊ ಪೇಮೆಂಟ್ ಕೊಟ್ಟೆ ಕೊಡ್ತಾನೆ, ಆಂಕರ್ ಮಾಡ್ತೀನಿ. ಸೊ ಜೊತೆಗೆ ಇನ್ನೊಬ್ರು ಬಡ್ತಿ ಪಡ್ತಿದ್ದಾರೆ ಈಗ ಒಂದು ಚಿತ್ರದಿಂದ. ಅವರ ಹೆಸರು ಭರತ್ ಸಾಗರ್ ಅಂತ. ಈಗ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ನಟರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಿರುವಂಥವ್ರು ಭರತ್ ಸಾಗರ್. ಈ ಚಿತ್ರದ ಮೂಲಕ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾನೆ. ನನ್ನ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ ಚಡ್ಡಿ ಹಾಕೊಂಡು. ದೇವರಾಗ ಗೊತ್ತಿಲ್ಲ ಯಾವಾಗ ಬ್ಯಾಟು ಬಾಲ್ ನಂದು ಅಂತ ಬರ್ತಿದ್ದೆ. ಅವಾಗೇ ಡಿಸೈಡ್ ಆಗಬೇಕಾಯ್ತು ನಾನು ಇವನೇ ಪ್ರೊಡ್ಯೂಸು ಮುಂದೆ ಆಗ್ತಾನೆ, ಪ್ರೊಡ್ಯೂಸ್ ಮಾಡ್ತಾನೆ ಅಂತ. ಬಡ್ತಿ ಪಡೆದಿದೆ ಭರತ್ ಸಾಗರ್. ಬಹಳ ಖುಷಿ ಆಗ್ತದೆ. ಸ್ನೇಹಿತರ ಅಂತ ಇಷ್ಟೊಂದೆಲ್ಲ ಅಡ್ವಾನ್ಸ್ ತಗೋಬಾರ್ದು, ಬಟ್ ಎನಿವೇ ತಗೋಬಹುದು ಸ್ನೇಹಿತರನ್ನ. ಓಕೆ, ಸೊ ವೆಲ್ಕಮ್ ಸ್ಪೀಚ್ ಅಂತ ಹೇಳಿದ್ರು. ವೆಲ್ಕಮ್ ಸ್ಪೀಚ್ ಬರಲಿಲ್ಲ, ನಿಜಾನ ಹೇಳೋಣ ಅಂತ ಅನಿಸ್ತು. ಸೊ ಮಾತಾಡ್ತಾ ಇದ್ದೀನಿ. ಸೊ ಈಗ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ನಾವೆಲ್ಲ ಬಂದಿದ್ದೀವಿ ವಿಡಿಯೋ ಚಿತ್ರದ ಟೀಸರ್ ಬಿಡುಗಡೆ. ಬರಲಿ ಒಂದು ಜೋರಾದ ಚಪ್ಪಾಳೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಡಿಸ್ಕಷನ್ಸ್ ನಾನು ಇರ್ತಿದ್ದೆ. ಸೊ ಕೇಳಿದ್ದೀನಿ, ಸಖತ್ ಒಳ್ಳೆಯ ಒಂದು ವಿಷಯ ಇದು. ಇದ್ರ ಬಗ್ಗೆ ಪೂರ್ತಿ ವಿಷಯಗಳು ಏನಿದೆ ಎಲ್ಲ ನಿಮ್ಗೆ ತಲುಪುತ್ತೆ ಸ್ವಲ್ಪ ಹೊತ್ತರಲ್ಲಿ. ಸೊ ಏನಂದ್ರೆ ಒಂದು ಕಾರ್ಯಕ್ರಮ ಶುರು ಆಗ್ಬೇಕಾದ್ರೆ ದೇವರ ಭಕ್ತಿ ಗೀತೆಗಳು, ದೇವರ ಮಾತು ಹಾಡ್ತಾರಲ್ವ. ಸೊ ಈ ಕಾರ್ಯಕ್ರಮದಲ್ಲೂ ಆ ಥರದೊಂದು ಸಡಗರ ಸಂಭ್ರಮ ಇದೆ. ಇದು ದೆವಲ್ ಪಿಕ್ಚರ್ ಅಂತ, ದೆವಲ್ ಹಾಡಾಡ್ತಾರಂತ. ಇವರು ನಿಜ ಗೊತ್ತಿಲ್ಲ ಏನ್ ಹಾಡಾಡ್ತಾರಂತ. ಸೊ ವಿಡಿಯೋ ಚಿತ್ರ ಕಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹಾಡಾಡಿ ಭಯ ಪಡಿಸಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ಲೀಕ್ ಆಗ್ಬಿಡುತ್ತೆ. ಸೊ ಈಗ ವಿಡಿಯೋ ಲೀಕ್ ಮಾಡ್ತಾ ಇದೀವಿ. ಅವಾಗ ವಿಡಿಯೋ ಪ್ಲೀಸ್ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿಡಿಯೋ ಚಿತ್ರದ ಟೀಸರ್ ಇನ್ನೂ ಲಾಂಚ್ ಆಗ್ತಿದೆ ನಮ್ಮ ಗಣ್ಯರಿಂದ. ಗಣ್ಯರೆಲ್ಲರೂ 3-2-1 ಅಂತ ಹೇಳಿದಾಗ ವಿಡಿಯೋ ಓಕೆ ವಿಡಿಯೋ ಬರಲಿ ಅಂತ ಹೇಳಿ ಅವಾಗ ವಿಡಿಯೋ ಟೀಸರ್ ಪ್ಲೇ ಆಗ್ಬೇಕು. ಓಕೆ 3-2 1 ಸೆಕೆಂಡ್. ನಾನು ಮಾಹಿತಿ ಕೊಟ್ಟಿಲ್ಲ, ಮಾತಾಡ್ತಾರೆ. ನಿಮಗೆ ಹೆಲ್ಪ್ ಮಾಡ್ತೀನಿ, ಈ ಕಡೆ ಸೈಡ್ ಹೆಲ್ಪ್ ಮಾಡ್ತೀನಿ. ಓಕೆ, ಎಲ್ಲರೂ ಕಾತುರದಿಂದ ಕಾಯ್ತಿದ್ರೆ ಗೊತ್ತು. ವಿಡಿಯೋ ಟೀಸರ್ ನೋಡಕ್ಕೆ ನಾನು ಕೂಡ ಕಾಯ್ತಿದ್ದೇನೆ. 3-2-1 ನನಗೆ ಭಯ ಆಯಿತು ಅಂದರೆ ವಿಜುವಲ್ಸಲ್ಲಿ ಅದಿಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ಬೋದು. ಖಂಡಿತ ಜನ ಹೆದರ್ತಾರೆ. ಹೆದರಿದ್ರೆ ಸಿನಿಮಾ ಗೆಲ್ಲುತ್ತೆ. ಹಾಗಾಗಿ ನನಗೆ ಓದಿದಾಗ ಅನಿಸಿದಷ್ಟೇ ಇದರಲ್ಲಿ ಭಯ ಇದೆ, ವಾವ್ ಅಂತ ಅನ್ನಿಸ್ತು. ಈಗ ಟೀಸರ್ ನೋಡಿದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ. ಈಗ ಸದ್ಯಕ್ಕೆ ಟೆಕ್ನಿಕಲ್ ಶ್ರೀನಿಧಿ, ಸಂಜೀವ, ಮ್ಯೂಸಿಕ್ ಪ್ರಸನ್ನ, ನಿಮ್ಮೂಚನನ್ನು ಮೆನ್ಷನ್ ಮಾಡಲೇಬೇಕು. ತುಂಬ ಒಳ್ಳೆ ಕೆಲಸ ಆಗಿದೆ. ಇನ್ನು ಟೆಕ್ನಿಕಲಿ ಗೊತ್ತಿರುವಂಥ ಹಿರಿಯರು ಸುಮಾರು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ನಿಮಗೆ ಇನ್ ಡೀಟೇಲ್ ಅವರಿಗೇನು ಅನಿಸ್ತು ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ದೀಕ್ಷಿತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸಾಗರ್, ಥ್ಯಾಂಕ್ ಯು ಸೋ ಮಚ್, ಕಷ್ಟ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಟೀಸರ್ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಡಿಫ್ರೆಂಟ್, ತುಂಬ ಯೂನಿಕ್ ಆಗಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ದೀಕ್ಷಿತ್ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದ್ರೋದ್ರಿಂದ ಅವ್ರು ಪಟ್ಟಿರೋ ಶ್ರಮ ಆಗಲಿ, ಅವ್ರಿಗೆ ಇರೋ ವಿಷನ್ ಆಗಲಿ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಸೊ ಆ ಎಲ್ಲ ವಿಷನ್, ನಿಮ್ಮ ಡ್ರೀಮ್ಸ್ ಎಲ್ಲ ಇವಾಗ ಈ ಥರ ಶೇಪ್ ಅಪ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೌಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫೀಲ್ ವೆರಿ ಗುಡ್ ಇನ್ ವಾಟ್ ಎವರ್ ಯು ಡೂ. ಆ್ಯಂಡ್ ನೀವು ಈ ಥರನೇ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಸಿನಿಮಾ ಮಾಡ್ತಾ ಇರಿ. ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ಹೋಪ್ಫುಲಿ ಆಸ್ ಅ ಡೈರೆಕ್ಟರ್ ಇನ್ ಫ್ಯೂಚರ್. ಹೋಪ್ಫುಲಿ ದಿಸ್ ಇಸ್ ಸ್ಟಾರ್ಟ್ ಆಫ್ ಸಮಥಿಂಗ್ ರಿಯಲಿ ಗ್ರೇಟ್. ಆ್ಯಂಡ್ ಶ್ರೀನಿಧಿ ಅವರೇ, ನಿಮ್ಮ ಶ್ರಮನೂ ಇಲ್ಲಿ ಕಾಣ್ತಿದೆ. ಇಟ್ಸ್ ಬ್ಯೂಟಿಫುಲ್. ಐ ಥಿಂಕ್ ಲಾಸ್ಟ್ ಟೈಮ್ ನೀವು ಇಬ್ಬರು ಕೊಲಾಬ್ರೇಟ್ ಮಾಡುವಾಗ ನಮ್ಮ ಪಕ್ಕದ ಇಂಡಸ್ಟ್ರಿ ಕೂಡ ತಿರುಗಿ ನೋಡೋ ಥರ ಮಾಡಿದ್ದೀರಾ, ಫಾರ್ ಆಲ್ ದ ರೈಟ್ ರೀಸನ್ಸ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನೀವಿಬ್ಬರು ಪುನಃ ಕೊಲಾಬ್ರೇಟ್ ಮಾಡ್ತಿದ್ದೀರಾ ಅಂತ ನ್ಯಾಚುರಲಿ ತುಂಬ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ. ಸೊ I think teaser ನೋಡಿದ್ಮೇಲೆ ಇನ್ನಷ್ಟು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ. So all the best to entire team and congratulations. Thank you. Thank you.
ನಮಸ್ಕಾರ. ಟೀಸರ್ ತುಂಬಾ ಇಷ್ಟ ಆಯ್ತು. ಬ್ಲಿಂಕ್ ಅಲ್ಲಿ ಆಲ್ರೆಡಿ ಶ್ರೀನಿಧಿ ಅವ್ರ ಕೆಲಸ ನೋಡಿದೀರಾ, ದೀಕ್ಷಿತ್ ಅವ್ರ ಕೆಲಸ ಆಕ್ಟರ್ ಆಗಿ ತುಂಬಾ ನೋಡಿದೀರಾ. ಅಂಡ್ ಇದರಲ್ಲಿ ಅವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಬ್ಲಿಂಕ್ ಅಲ್ಲೇ ಗೊತ್ತಾಗಿತ್ತು. ಬಟ್ ಈಗ ಆ ಸಿನರ್ಜಿ ಅನದರ್ ಲೆವೆಲ್ ಅನಿಸ್ತಿದೆ ವಿಜುವಲಿ ಅಂಡ್ ಮ್ಯೂಸಿಕ್ ವೈಸ್. ಪ್ರಸನ್ನ ಇಟ್ಸ್ ಗ್ರೇಟ್. ಅವರ ಕಾಂಬಿನೇಷನ್ ಇನ್ನು ಏನೇನ್ ತಗೊಂಡ್ ಬರುತ್ತೆ ಅಂತ ನೋಡ್ಬೇಕು. ಹಾರ್ಡ್ ವರ್ಕ್ ಎಲ್ಲದು ಆಲ್ರೆಡಿ ಕಾಣಿಸ್ತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ನೀವು ಹೇಳಿ. ಆಲ್ರೆಡಿ ನಡಕ್ತಾ ಇದ್ದೀನಿ, ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ವೆರಿ ಸ್ಕೇರಿ. ಒಂದು ಚಿಲ್ಲಿಂಗ್ ನೈಟ್ ದಿನ ಒಂದು ಚಿಲ್ಲಿಂಗ್ ಟೀಸರ್ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ದೀಕ್ಷಿತ್, ಯೋರ್ ಜರ್ನಿ ಇಸ್ ವೆರಿ ಇನ್ಸ್ಪೈರಿಂಗ್. ಇಷ್ಟು ವರ್ಷ ನಿಮ್ಮನ್ನ ಒಂದು ಆಕ್ಟರ್ ಆಗಿ ಮಿಂಚೋದನ್ನ ನೋಡಿದೀವಿ. ಆ್ಯಂಡ್ ಇವತ್ತಿಂದ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಆಸ್ ಅ ಪ್ರೊಡ್ಯೂಸರ್. ಆ್ಯಂಡ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ವಿಶ್ ಯು ಲಕ್ ಇನ್ ಸಕ್ಸಸ್. ಆ್ಯಂಡ್ ಶ್ರೀನಿಧಿ, ಬಿಗ್ ಫ್ಯಾನ್. ಬ್ಲಿಂಕಲ್ಲೂ ತುಂಬಾನೇ ಅಮೇಝಿಂಗ್ ಕೆಲಸ ಮಾಡಿದ್ರಿ ನಿಮ್ಮ ಪೂರ್ತಿ ತಂಡ. ಆ್ಯಂಡ್ ಟೀಸರ್ ತುಂಬಾನೇ ಅಮೇಝಿಂಗ್ ಆಗಿದೆ. ಐ ಆಮ್ ವೆರಿ ಶೋರ್ ದ ನೆಕ್ಸ್ಟ್ ಕಾಂಟೆಂಟ್ ಏನೆಲ್ಲ ರಿಲೀಸ್ ಮಾಡ್ತೀರಾ ಅದು ಇನ್ನೂ ಸ್ಕೇರಿ ಆಗಿರುತ್ತೆ ಅಂತ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಜನ ಹಿರಿಯರಿದ್ದಾರೆ, ಅವ್ರು ಮಾತಾಡ್ತಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಟೀಸರ್ ಭಾಳ ತುಂಬ ಚೆನ್ನಾಗಿದೆ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ. ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತದೆ. ಈ ಥರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ. ಒಂದು ಸಫಿಷಿಯೆಂಟ್ ಬಜೆಟಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್ಲು. ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು, ಬಟ್ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಕೊಟ್ಟಿದ್ದಾರೆ. KTM ಮತ್ತು ನಾನು ಅಥರ್ವ ಅಂತ ಒಂದು 2 ಸಿನಿಮಾ ಡೈರೆಕ್ಟ್ ಮಾಡಿದ್ದೆ, ಮತ್ತು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ. ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ ಮನೆ ತಗೋಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಭಾಳ ಒಳ್ಳೇದಾಗಬೇಕು, ಅದೊಂದಿದೆ. ದೀಕ್ಷಿತ್ ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು. ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಹಾಗೆಯೇ ಗರ್ಲ್ಫ್ರೆಂಡ್ ಇದೆ, ಗರ್ಲ್ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ದೀಕ್ಷಿತ್. ಥ್ಯಾಂಕ್ ಯು ಅರುಣ್ ಸರ್. ಯೂಶಲಿ ನಾನು ಹಾರರ್ ಸಿನಿಮಾಗಳು ನೋಡಲ್ಲ, ಏನಕ್ಕಂದರೆ ನಂಗೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ. ಸೊ ಮಲ್ಕೊಂಡ್ಬಿಟ್ಟಿರ್ತೀನಿ ಯೂಶಲಿ ಮಿಡ್ಲೆ. ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥಿಂಗ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಜನನ ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ. ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ, ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು. ನಂದೊಂದು ಸಿನಿಮಾ ನೋಡಿದವ್ರು ಏನಂತಾರೆ ಅಂತ ಇತ್ತೀಚೆಗೆ ಬಿಡುಗಡೆ ಆಯಿತು ಅಲ್ಲ, ಅದ್ರ ಬಗ್ಗೆ ಎಲ್ಲ ಸಾಕ್ತಾರೆ. ಅದನ್ನ OTT ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಒಂದು ಆಡ್ಗೆ ಸಿಕ್ಕಿದ್ರು. ಅವಾಗ ಐ ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಆ್ಯಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ, ಓ ನೈಸ್, ಕನ್ನಡ ಫಿಲ್ಮ್. ಐ ರೀಸೆಂಟ್ಲಿ ವಾಚ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ, ಐ ಲವ್ಡ್ ಇಟ್ ಅಂತ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ಯುವರ್ ವರ್ಕ್ಸ್ ಆ್ಯಂಡ್ ಹೆಲ್ಪ್ ಅಸ್. ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೋಗಲಿಲ್ಲ, ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯಿತು. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಶ್ರೀನಿಂದ ಅವ್ರು ಕಾಲ್ ಮಾಡಿ ಟೀಸರ್ ಅಂದ್ಬಿಟ್ಟೆ ನನಗೆ. ನಾನು ಟೀಸರ್ ನೋಡ್ಬೇಕಿತ್ತು ಸುಮಾರು. ನಾವು ಈಗ ಇನ್ಸ್ಟಾಗ್ರಾಮ್ ಸುಮಾರು ಸರಿ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವ ಅಂತ ಒಂದಷ್ಟು ಲಿಸ್ಟ್ಗಳು ಬರುತ್ತೆ. ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದ್ರಲ್ಲಿ ಸೇರ್ಕೊಂಡಿರುತ್ತೆ. ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನನ್ನ ಬಗ್ಗೆ ಖುಷಿ ಆಗುತ್ತೆ, ಅವ್ರನ್ನ ಫ್ರೆಂಡ್ಸ್ ನಮಗೆ ಅಂತ. ಸೊ ಭಯ ಪಡ್ಸಕ್ ಮಾಡಿದ್ರೆ ಭಯ ಆಗುತ್ತೆ. ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ. ಮತ್ತೆ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತಾರೆ. ಟೀಮ್ಗೆ ಕಂಗ್ರಾಚುಲೇಷನ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ವಿಡಿಯೋ ಅನ್ನೋದೇ ಒಂದು ಯುನೀಕ್ ಟೈಟಲ್ಲು. ನಾವು 6600 ಕಾಲದಿಂದ, MMS ಕಾಲದಿಂದ
CD, DVD, ಮೊನ್ನೆ ರೀಸೆಂಟ್ ಪೆನ್ ಡ್ರೈವ್ವರೆಗೂ ವಿಡಿಯೋ ತಂದರೆ ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟಲ್ಲಿ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನ್ಸಿ ನೋಡಿದಾಗ ಟೈಟಲಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕೆಟ್ ಇದ್ದಾರೆ, ನಾನು ಅದನ್ನ ಆಪರೇಷನ್ ಸಿಂಧೂರ ಕನೆಕ್ಟ್ ಮಾಡ್ಕೊಂಡೆ, ಅದು ಟ್ರೆಂಡ್ ನಡೀತಾ ಇದೆ, ಹಂಗೆ ಫಸ್ಟ್ ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು. ತುಂಬ ಖುಷಿ ಆಯ್ತಿದೆ ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ, ಶ್ರೀನಿಧಿ ಬ್ಲಿಂಕಲ್ಲಿ ಪ್ರೂವ್ ಮಾಡಿದ್ರು. ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ. ಅವರು ದೆವ್ವ ಥರ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದ್ದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲಿ. ಸೊ ನನಗೆ ಇಷ್ಟ ಆಯಿತು, ತಲೆ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ, ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂತ ಗೆಳೆಯ, ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು. ಅಂದರೆ ಮೇಜರ್ ಆಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ ಡಿಕಿಡಿ, ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ, ಇಬ್ಬರು ಅಮ್ಮಂದ್ರು ಇದ್ದಾರೆ, ಉಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದರೆ ನಿರ್ದೇಶಕ, ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡ್ಬೇಕಾಗತ್ತೆ. ಅವನು ಆ್ಯಕ್ಟಿಂಗ್ ಆದ ಆರಾಮಾಗಿ ಹೋಗಿ ಮಾಡ್ಕೊಂಡ್ಬಿಡ್ತಾರೆ, ತಲೆಬಿಸಿ ಇಲ್ಲ. ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟಿಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಮನೆಗೆ ಹೋಗ್ಬೇಕಂದ್ರೆ ಅದ್ರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಿರಲ್ಲ, ಈ ಸಿನಿಮಾ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ, ಒಳ್ಳೇದಾಗಲಿ. ಆಮೇಲೆ ಇಡೀ ವಿಡಿಯೋ ನನಗೆ ಇಷ್ಟ ಆಯಿತು. ಅಂದರೆ ಅದು ಭಾಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡೋಕೆ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನೆ ಇರ್ತೀನಿ. ಬಟ್ ನೋಡ್ಬೇಕು ಅನಿಸ್ತು, ಅಲ್ಲಿ ಇಡೀ ತಂಡ ಗೆದ್ದಿದೆ. ಎಲ್ಲರೂ ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಲ್ಲ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್, ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ರೀತಿಯಲ್ಲಿ ಹೇಳ್ತಾರೆ, ಕೇಳಿಸ್ಕೊಂಡಿರ್ತೇನೆ. ಬಟ್ ನಾನು ಮುಂಚೆ ಎಲ್ಲ ಕಡೆಯೂ ಹೇಳ್ಕೊಳ್ತಾ ಇದ್ದೀನಿ, ನೋ, ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರ ತಲೆಯಿಂದ ತೆಗೆದುಹಾಕ್ಬಿಡಿ. ಬಿಕಾಸ್ ಇಟ್ ಇಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜ್ ಇದೆ. ಸೊ ಎಲ್ಲರೂ ಕುಕ್ಕುನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದ್ರ ಹೊರಗಡೆ ಬರೋಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್, ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ. It's a commendable job, Srinidhi. Like, you know, I always, ನನ್ನ ಮರ್ಫಿ ಸಿನಿಮಾ ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಐ ವಾಸ್ ಆಲ್ವೇಸ್ ಬೀನ್ ಲೈಕ್, ಯು ನೋ, ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ವಿ. ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು, ಅಂಥ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು, ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ, ಹಿ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಹುಡುಗ. And ಅದಕ್ಕೆ ಸಪೋರ್ಟ್ ಮಾಡ್ತೀನಿ ದೀಕ್ಷಿತ್ man, I have been always an admirer of you. I'll work with you. So here, and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people. Thank you so much. Thank you for this, Chidambar. ನಮಸ್ಕಾರ ಎಲ್ಲರಿಗೂ. ಕಂಗ್ರ್ಯಾಚುಲೇಷನ್ ಟೀಮ್. ನಿಮ್ಮನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ಒನ್ ನೋಸ್ ಆ್ಯಂಡ್ ಐ ನೋ ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಯು ಆರ್. ಲಾಸ್ಟ್ ಫಿಲ್ಮ್ sci-fi genre is, and now you are coming to a horror found footage genre, and this can be only happen to have a team around you. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ, ಆ್ಯಂಡ್ ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. ಯು ಹ್ಯಾವ್ ವಂಡರ್ಫುಲ್ ಎಡಿಟರ್ಸ್, ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ADs. ಆ್ಯಂಡ್ ದೀಕ್ಷಿತ್ ಸರ್, ನೀವು ಫಸ್ಟು ಫೇಸಲ್ಲಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ coming as a producer. You are not just backing this film, you are backing the future filmmakers here. So I am so happy for you. And this is not just a film, ಇನ್ನು ಮುಂದೆ ತುಂಬ ಬರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ನನಗೆ ಇದು ಈ ಥರ ಜನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಬಿಕಾಸ್ ನಾನು ಬೇರೆ ಲ್ಯಾಂಗ್ವೇಜಲ್ಲೂ ಈ ಥರ ಜನ ನೋಡಿಲ್ಲ. ನಾನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸೊ ಟೀಸರ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಟೀಮ್ ಎಲ್ಲ ಒಳ್ಳೆದಾಗಲಿ. ದೀಕ್ಷಿತ್ ಅವರೇ, ಟೀಸರ್ ತುಂಬಾನೇ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಬಟ್ ಸೀರಿಯಸ್ಲಿ ಐ ಆಮ್ ಸೋ ಸಾರಿ.
I'm very sorry for coming late, but ನಾನು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಐ ಆಮ್ ಸರೌಂಡೆಡ್ ಬೈ ಸಚ್ ವಂಡರ್ಫುಲ್ ಪೀಪಲ್. ಉಷಾ ಮ್ಯಾಮ್ ಇರಲಿ, ನೀವಿರಲಿ, ಶ್ರೀನಿಧಿ ಅವರಿರಲಿ, ಸಿಡ್ ಅವರಿರಲಿ, ಕಾಜಲು, ಮಂದಿರ ಅವರು, ಬೃಂದ ಅವರು, ಅರುಣ್ ಸರ್, ನಮ್ಮ ಹೈಬದನ ಸರ್, ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಸಾರಿ, ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಲೈಕ್ ಲೇಟಾಗಿ ಬಂದೆ. ಬಟ್ ಮೊದಲಿಂದಾನೇ ನೀವು ತುಂಬಾ ಇನ್ಸ್ಪೈರಿಂಗ್ ಆಗಿದ್ದೀರಾ. KTM ಇಂದ ನೀವು ತುಂಬ ಇನ್ಸ್ಪೈರ್ ಮಾಡಿದ್ರಿ. ಅಂದರೆ ನಿಮ್ಮ ವರ್ಕ್ ಎಥಿಕ್ ಇರಲಿ, ಡಿಸಿಪ್ಲಿನ್ ಇರಲಿ, ಐ ಆಮ್ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ಯು. ಆ್ಯಂಡ್ ಇಷ್ಟು ಬೇಗ ಇಷ್ಟು ದೊಡ್ಡ ಹೆಜ್ಜೆ ತಗೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ದಿ ಎಂಟೈರ್ ಟೀಮ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೀವೆಲ್ಲ ಬೇಡ ನಿಜವಾಗ್ಲೂ ನನ್ನ ಮಾತು ಕೇಳುತ್ತಾ, ಬಟ್ ಆಫ್ಟರ್ ಸೀಯಿಂಗ್ ದಿಸ್ ಇಟ್ಸ್ ಅಮೇಸಿಂಗ್. ಯು ಗೈಸ್ ಹ್ಯಾವ್ ಡನ್ ಅನ್ ಅಮೇಸಿಂಗ್ ಜಾಬ್. ಟೆಕ್ನಿಕಲ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ಚೆನ್ನಾಗಿದೆ. ಹೋಗೋಣ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಜನರೆಲ್ಲರಿಗೂ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ಮುಗಿದಿಲ್ಲ, ದಯವಿಟ್ಟು ವಾಪಸ್ ನಮ್ಮ ಸೀಟ್ನ ತಂಡ ಬೆನ್ನೆಲುಬಾಗಿ ನಿಂತು ಬ್ಲಿಂಕ್ ಚಿತ್ರದ ಪೆನ್ ಮಾಡಿ ಫಸ್ಟ್ ನರೇಶನ್ ಕೊಟ್ಟಿದ್ದ ಸ್ಟೇಜ್ ಇಂದ 3 ವರ್ಷದ ತನಕ ತುಂಬಾನೇ ಕಷ್ಟ ಆದಂತಹ ಒಂದು ಜರ್ನಿಯಲ್ಲಿ ಜೊತೆಗೆ ನಿಂತು ಯಾವತ್ತೂ ಕೂಡ ಏನು ಮನಸ್ಸಿಗೆ ತಗೊಳ್ಳಿದಂತಹ ನಮ್ಮ ಟೀಮ್. ಸೊ ಆ ಟೀಮ್ ನಲ್ಲಿ ಈಗ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿರುವಂತಹ ನಮ್ಮ ಭರತ್ಗೆ ತುಮಕೂರು, ಸೊ ಜೀವನ್ ಶಿವಕುಮಾರ್ ಅವರು, ಅಂಡ್ ನಮ್ಮ ನಟಿಯರಾದಂತಹ ನಲ್ಮೆ ನಾಚಿಯರ್ ಅವರು, ಅಂಡ್ ಪ್ರಿಯಾ ಮ್ಯಾಮ್. ಮತ್ತೆ ಈ ಟೀಸರ್ ಬರೋದಕ್ಕೆ ಮುಂಚೆಯಿಂದ ಒಂದು ವಾರದ ಹಿಂದಿನ ತನಕ ತುಂಬಾನೇ ಭಯದಲ್ಲಿದ್ದಂತ ವ್ಯಕ್ತಿ, ಇವಾಗ್ಲೂ ಅದೇ ಹೆದರಿಕೆಯಲ್ಲಿ ಇದು ಕಾಣಿಸ್ಲಿಲ್ಲ ನನಗೆ, ತೇಜಸ್ ಎಸ್ಎಂ ಅವರು. ದಯವಿಟ್ಟು ಅವರು ವೇದಿಕೆ ಬಂದಿದ್ದಾರೆ. ಅಂಡ್ ನಾಗೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಬಂದಿರಬೇಕು. ಬನ್ನಿ ಸರ್ ದಯವಿಟ್ಟು. ಅಂಡ್ ನಮ್ಮ ಮುರುಘಾ ಪತಾಕಂ ಅವರು ಬಂದಿದ್ದಾರೆ, ಪವನ್ ಅವರು, ದಯವಿಟ್ಟು ಅವರು ವೇದಿಕೆ ಬಂದಿದ್ದಾರೆ. ಸೊ ಇವ್ರನ್ನ ನಾವು ತಲೈವ ಅಂತ ಕರಿತೀವಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅಂಡ್ ನಮ್ಮ ತಂತ್ರಜ್ಞರು, ಸೊ ಬ್ಲಿಂಕ್ ನ ಒಂದು 11-12 ಡ್ರಾಫ್ಟ್ ನನ್ನ ಜೊತೆ ಎಡಿಟ್ ಮಾಡಿ ಅವ್ರ ಮನೆಗೆ ಹೋದ್ರು ಅಪ್ಪ ಅಮ್ಮಗೆಲ್ಲ ಗೊತ್ತು, ಅವ್ರ ಮನೆಯದೇ ಎಷ್ಟೊಂದು ಪ್ರಾಪರ್ಟೀಸ್ ನಮ್ಮ ಬ್ಲಿಂಕ್ ಸಿನಿಮಾಲ್ ಇದೆ, ಟೈಲರಿಂಗ್ ಮಷೀನ್ ಇಂದ ಹಿಡಿದು ಎಲ್ಲಾನು. ಸೊ ನಮ್ಮ ಸಂಜೀವ್ ಜಾಗೀರ್ದಾರ್ ಅವರು ನಮ್ಮ ಎಡಿಟರ್. ಅಂಡ್ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಅವರು. ಇವರು ಸ್ವಲ್ಪ ನೈಟ್ ಪಾರ್ಟಿ, ನಾನು ಡೇ. ಸೊ ಇವ್ರು ರಾತ್ರಿ 12 ಗಂಟೆ ಮೇಲೆ ಇವ್ರಿಗೆ ಮ್ಯೂಸಿಕ್ ಮಾಡೋ ಮೂಡ್ ಬರುತ್ತೆ, ನಂಗೆ ನಿದ್ದೆ ಬರುತ್ತೆ. ಹಂಗಾದ್ರೂ ಕಷ್ಟಪಟ್ಟು ಒಂದು 6-7 ತಿಂಗಳು ತಗೊಂಡು ಮ್ಯೂಸಿಕ್ ಮಾಡಿದ್ವಿ ಬ್ಲಿಂಕ್ಗೆ. ಸೊ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಸ್ಕೋಪ್ ಕಮ್ಮಿ ಇರೋದ್ರಿಂದ ಮೇ ಬಿ ಒಂದು 3 ತಿಂಗಳು ತಗೊಂಡ್ಬೋದು. ಓಕೆ. ಅಂಡ್ ಇದ್ರ ಜೊತೆಗೆ ನನ್ನ ಕಂಪ್ಲೀಟ್ ಬ್ಲಿಂಕ್ ತಂಡ, ನಿರ್ದೇಶಕರ ತಂಡನೂ ಇದೆ. ದಯವಿಟ್ಟು ಅವರೆಲ್ಲರೂ ಎಲ್ಲರದ್ದು ಹೆಸರು ಕರೆಯೋದಕ್ಕಿಂತ ಎಲ್ಲರೂ ತಾವೇ ಸ್ವಇಚ್ಛೆಯಿಂದ ಬರ್ಬೇಕು. ಪ್ರೀತನ್ ಅವರು, ರೇಣು ಅವರು, ಅಂಡ್ ಅಭಯ್, ಕರಣ್ ಅವರು, ಎಲ್ಲರೂ. ಅಂಡ್ ಅಲ್ಲು ರಘು ಸರ್ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ. ಅಂಡ್ ಅಭಯ್, ಹರ್ಷಿತ್, ಎಲ್ಲ ನಮ್ಮ ವಿಡಿಯೋ ಮಾಡೋದ್ರ ಹಿಂದೆ ತುಂಬಾ ಜನ ಇದ್ದಾರೆ. ವೀರೇಶ್ ಸರ್ ದಯವಿಟ್ಟು ಬರ್ಬೇಕು. ಅವಿನಾಶ್ ಶಾಸ್ತ್ರಿ ಅವರು, ನಮ್ಮ ಚಿತ್ರದ ಛಾಯಾಗ್ರಾಹಕರು, ಅವ್ರು ಮಿಸ್ ಆಗ್ಬಿಟ್ಟಿದ್ದಾರೆ, ಸೊ ಅವ್ರು ಬಂದಿಲ್ಲ. ಸೊ ಇದು ಕಾಣಿಸ್ತಿರುವಂತ ಮುಖಗಳು, ಕಾಣದ ಮುಖಗಳು, ಕಾಣದ ಕೈಗಳು ತುಂಬಾ ಇದೆ ಈ ವಿಡಿಯೋ ತೆಗೆಯೋದ್ರ ಹಿಂದೆ. ಈಗಾಗಲೇ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿದೆ. ಅಂಡ್ ಇಲ್ಲಿ ಎಷ್ಟು ಜನಕ್ಕೆ ಟೀಸರ್ ಇಷ್ಟ ಆಗಿದೆ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಹೋದ್ರೆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಈಗ ನಾವು ಎಷ್ಟೇ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಪುಲ್ ಮಾಡಿದ್ರು ವಿಡಿಯೋನ ಒಂದು ಕೋರ್ ಆಡಿಯನ್ಸ್ಗೆ, ಕನ್ನಡದ ಕೋರ್ ಆಡಿಯನ್ಸ್ಗೆ ರೀಚ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನೀವುಗಳು ಕೂಡ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ತರ ಸ್ವತಂತ್ರ ತಂಡಗಳಿಗೆ, ಮುಂದೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಂದಿರೋ ತಂಡಗಳಿಗೆ ಒಂದು ರೆಕ್ಕೆ ಕಟ್ಟಾಗುತ್ತೆ. ದಯವಿಟ್ಟು ಎಲ್ಲರೂ ಆ ಕೆಲಸಗಳನ್ನ ಮಾಡಿ. ಸೊ ಮುಂದಿನ ಮಾತಾಡಲ್ಲ. ಓಕೆ, ಲೆಟ್ಸ್ ಗೋ ದೆನ್. ಈಗ ಚಿತ್ರತಂಡದ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಕೂಡ ನೋಡೋದು ಭಯ ಆಗ್ತಿದೆ ನನಗೆ. ಬಟ್ ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ನಾಗೇಶ್ ಸರ್. ನಾಗೇಶ್ ಸರ್ ಸಾಕಷ್ಟು ಸಿನಿಮಾ ನಡೆಸಿದ್ದಾರೆ, ಧಾರಾವಾಹಿ ನಡೆಸಿದ್ದಾರೆ. ನಮ್ಮ ಜೊತೆ ಪಾಲು ಧಾರಾವಾಹಿ ನನ್ನ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಈ ಚಿತ್ರದಲ್ಲಿ ಕೂಡ ನಡೆಸಿದ್ದಾರೆ. ಸೊ ನಾಗೇಶ್ ಸರ್, ನೀವು ಸೀನಿಯರ್ ಆಗ್ತೀರಾ. ಸೊ ಮೊದಲು ನಿಮ್ಮಿಂದನೇ ಶುರು ಮಾಡೋಣ ಸರ್. ಹೇಗೆ ಅನಿಸ್ತು, ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಐ ಹ್ಯಾವ್ ಅ ಸ್ಪೆಷಲ್ ಪ್ಲೇಸ್ ಫಾರ್ ದೀಕ್ಷಿತ್ ಇನ್ ಮೈ ಹಾರ್ಟ್. ಅವರ ಬೆಳವಣಿಗೆ, ಪ್ರೋಗ್ರೆಸ್ ನೋಡಿದ್ದೀನಿ. ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್. ಇದರಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಎಸ್.
That is my love for him and my blessings for him. ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ಥೆಟಿಕ್ಸ್ ಹಾಕೊಂಡು ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ದೀಕ್ಷಿತ್ ಗೇವ್ ಮಿ ದಟ್ ಆಪರ್ಚುನಿಟಿ. ಟೀಸರ್ ನೋಡಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಆಗಿರುತ್ತೆ ಅನ್ಕೋತೀನಿ. ಲೈಕ್ ದಿ ಅದರ್ ಡೈರೆಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೆಡ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಸ್ಪಾಟ್ ಆನ್ ಇದೆ, ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಇಸ್ ಬ್ಲಾಸ್ಟಿಂಗ್. ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಬಿ ಅ ರಿಯಲ್ ಸಕ್ಸಸ್ಫುಲ್ ರೋಲರ್ ಕೋಸ್ಟರ್ ರೈಡ್ ಫಾರ್ ದಿ ವ್ಯೂವರ್. wishing Dikshit and Srinidhi sir all the very best and kudos to the team. Thank you sir. ನೀವು ಮೆಚ್ಚಿದ್ರೆ ಸರ್, ನನಗೆ ಬೇಸಿಕಲಿ ನಾಗೇಶ್ ಸರ್ ಒಳ್ಳೆ ಕ್ರಿಟಿಕ್ ಬೈತಾರೆ ತುಂಬ, ನನಗೆ ಸರಿ ಇಲ್ಲ ಅಂತ. ಇವ್ರು ಮೆಚ್ಚಿದ್ರೆ ಅಂದರೆ ಭಾಳ ಖುಷಿ ಆಗಿದೆ. ಶಂಸಿ ನಿಮ್ದು ಶುರು ಮಾಡ ಆಕ್ಟರ್ಸ್ ಲಿಸ್ಟಲ್ಲಿ ಮೊದಲೇ ಎದುರಿದ್ರು, ಅವ್ರನ್ನೇ ಫಸ್ಟ್ ಕರೆದಿದ್ರು. ನಮಸ್ಕಾರ. ನಾನು ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿರೋದು. ಅಷ್ಟೇ ಎಕ್ಸೈಟ್ಮೆಂಟು ಇದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಬ್ಲಿಂಕಲ್ಲಿ ನಾನು ಅಸೋಸಿಯೇಟ್ ಆಗಿ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಈ ಸತಿ ತೆರೆ ಮೇಲೆ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಹೋಪ್ಫುಲಿ ಇನ್ನೂ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಶ್ರೀನಿಧಿ ಬ್ಲಿಂಕಲ್ ಕೂಡ ಆಕ್ಟ್ ಮಾಡಿದ್ರಲ್ವಾ? ಹೌದೌದು, ಯಾರು ನೋಡಿಲ್ಲ. ಅಲ್ಲಿ ನೆಕ್ಸ್ಟ್ ಹಂಗೆ ಬರಲಿ, ನಿಮ್ಮಿಂದ ಸರ್ ನೀವು ಮಾತಾಡಿ. ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಒನ್ ಸೆಕೆಂಡ್ ಸರ್, ಮೈಕ್ ಚೇಂಜ್ ಮಾಡ್ತೀನಿ, ಇದಕ್ಕೂ ಕಾಸು ಕೊಡ್ತೀನಿ. ಹಲೋ, ನಮಸ್ಕಾರ. ನನ್ನ ಹೆಸರು ಪವನ ಪುತ್ರ ಅಂತ. ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಇದೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಯಾವುದು ಅಂತ ಹೇಳಂಗಿಲ್ಲ, ಡೈರೆಕ್ಟರ್ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಪ್ರಾಸ್ಥೆಟಿಕ್ ಹಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗದೇ ಇರೋದ್ರಿಂದ ಸದ್ಯಕ್ಕೆ ಇವಾಗ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಮುಂಚೆ ಬ್ಲಿಂಕಲ್ಲಿ ಕೆಲಸ ಮಾಡಿದ್ದೆ ಮತ್ತು ಯೋಧನ ಸರ್ದು ಎಲ್ಲೋ ಜೋಗಪ್ಪನಿ ನರಮನೆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಅಂದರೆ ಒಂದು ಮುಖ್ಯ ಪಾತ್ರದಲ್ಲಿ ಮೊದಲನೇ ಸತಿ ಈಗ ಬರ್ತಿರೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಇದಕ್ಕೂ ಮುಂಚೆ ಬ್ಲಿಂಕು ಸುಮಾರು ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಆ್ಯಕ್ಟ್ ಮಾಡಿದ್ದೀನಿ. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಆ್ಯಂಡ್ ಮತ್ತು ದೀಕ್ಷಿತ್ ಸರ್ಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮ್ಮನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ಇನ್ನೊಂದು ಈ ಟೈಮಲ್ಲಿ ನನಗೆ ತುಂಬ ನೆನಪಾಗೋದು ಅಂದರೆ 2017 ಅನಿಸುತ್ತೆ, ನಾವೆಲ್ಲ ಆ್ಯಕ್ಚುಲಿ ನಾಟಕ ಮಾಡಿಕೊಂಡು ಥಿಯೇಟ್ರಲ್ಲಿ ಕಾಲೇಜಲ್ಲಿ ಥಿಯೇಟ್ರ್ ಮಾಡ್ಕೊಂಡು ಬರ್ತಿದ್ದು ಹುಡುಗರು. ಸೊ ಆ 2017ರಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಸ್ಕೂಲ್ ಇದೆ, ಲೇಡೀಸ್ ಸ್ಕೂಲ್ ಇದೆ. ಅಲ್ಲಿ ರಿಹರ್ಸಲ್ಗೆ ಬಿಡ್ತಿದ್ರು ಸ್ಕೂಲ್ ಮುಗಿದ್ಮೇಲೆ. ಸೊ ಅಲ್ಲಿ ಸಂಜೆ ನಮ್ಗೆ 5 ಗಂಟೆ ರಿಹರ್ಸಲ್ಗೆ ಬಿಡ್ತಿದ್ರು. ಸೊ ರಿಹರ್ಸಲ್ ಮುಗಿಸ್ಕೊಂಡು ಅಲ್ಲೊಂದು ಸಣ್ಣ ಕಟ್ಟೆ ಇದೆ ನಮ್ಮ ರಿಹರ್ಸಲ್ ಜಾಗಕ್ಕೆ. ಸೊ ಅವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಒಂದು ಸಿನಿಮಾ ಮಾಡಬೇಕು ಅಂತ, ಒಂದೇ ಸಿನಿಮಾ ಮಾಡಬೇಕು, ಸಾಕಲ್ಲ ಆಮೇಲೆ ಮುಂದಕ್ಕೆ ನೋಡೋಣ ಏನ್ ಕತೆ ಏನಾಗುತ್ತೋ ಪರವಾಗಿಲ್ಲ, ಜೀವನದಲ್ಲಿ ನಮ್ಮ ಆಸೆ ಏನಿತ್ತು ಅಂದ್ರೆ ಒಂದೇ ಸಿನಿಮಾ ಮಾಡಬೇಕು ಅಂತ. ಸೊ ಅವತ್ತಿಂದ 2017ಇಂದ ಸೊ ಈಗ 2025ವರೆಗೂ ಆ ಹೊಡೆದಾಟ, 0 ಬಜೆಟ್ ಶಾರ್ಟ್ ಫಿಲಮ್ಸು ಮತ್ತೆ ಎಷ್ಟೋ ಕಥೆಗಳು ಪಾಪ ನಿಧಿ ಬರೆದು ಈಗಲೂ ನಮ್ಮ ಮನೇಲಿದೆ. ಅವ್ಯಾವು ನಮ್ಗೆ ಈಚೆ ತರಕ್ಕಾಗಲಿಲ್ಲ. ಸೊ ಅಲ್ಲಿಂದ ಫಾರ್ಮ್ ಆಗಿದ್ದ ಟೀಮು. ಸೊ ಅವತ್ತು 2017ಅಲ್ಲಿ ಯಾರು ಹುಡುಗರು ನಮ್ಮ ಜೊತೆ ಇದ್ರು ಇವತ್ತು ನೋಡ್ಬೋದು, ಎಲ್ಲರೂ ಇಲ್ಲಿ ಹಿಂದೆನೇ ಇದ್ದಾರೆ. ಸೊ ಒಂದು ಕಾಲೇಜಲ್ಲಿ ಒಂದು ಹುಡುಗರು ಒಂದು ಟೀಮ್ ಮಾಡ್ಕೊಂಡು ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಸೊ ಅವರೇ ಅಷ್ಟು ಜನನು ಈ ಎಜುಕೇಶನ್ ಫೀಲ್ಡ್ ಬಿಟ್ಟು ಅಷ್ಟು ಜನ ಸಿನಿಮಾಗೆ ಬಂದ್ರೆ ಎಲ್ಲಿರ್ತಾರೆ ಅಂದ್ರೆ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾರೆ. ಯಾಕಂದ್ರೆ ನಮಗೆ ಕಾಲೇಜಲ್ಲಿ ಇವರೇ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಬರೋ ಟ್ರಿಪ್ಗೋಣ ಅಂದ್ರು ಏನ ಮಕ್ಕಳೇ, ಬರೋ ಮನೇಲಿ ಫಂಕ್ಷನ್ ಇದೆ ಅಂದ್ರು ಇವರೇ, ಸರಿ ಆಯ್ತು ಬನ್ನಿ ಸಿನಿಮಾ ಮಾಡೋಣ ಅಂದ್ರು ಸೊ ಇವರೇ. ಸೊ ಇವ್ರನ್ನೆಲ್ಲ ನಾನು ಇವತ್ತಿಗೆ ಈ ಸ್ಟೇಜ್ ಮೇಲೆ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭರತ್. ಜೀವನ ನೀವು ಮಾತಾಡಿ ಈಗ ದೀಕ್ಷಿತ್ ಆಶೀರ್ವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ನಿಜ ಹೇಳ್ಬೇಕು, ಡೈಲಾಗ್ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಸೊ
ಮೊದಲನೇದಾಗಿ ನನ್ನ ಹೆಸರು ಜೀವನ್ ಶಿವಕುಮಾರ್ ಅಂತ. ರಂಗಭೂಮಿ ಮಾಡ್ತಾ ಇದ್ವಿ. ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಏನಾದರೂ ಮಾಡಬೇಕಲ್ಲ ಅಂತ ನಾನು ತುಂಬ ಜೋಶಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಆ ಜೋಶ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ನಮ್ಮ ತಂಡ. ಸೊ ಈ ತಂಡಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಇಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಮೀಡಿಯಾದವರು, ಇಷ್ಟು ಜನ ಗೆಸ್ಟ್ಗಳು, ನೀವೆಲ್ಲ ಬಂದಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಏನು ಹೇಳ್ಬೇಕು ಅಂತ ಫಸ್ಟು ಆ್ಯಕ್ಚುಲಿ ಬ್ಲಿಂಕ್ ಶೂಟಿಂಗ್ ಟೈಮಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ, ಒಂದು ಅಪೂರ್ವ ಮನೆಯನ್ನು ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇದ್ವಿ. ನಾನು ಶ್ರೀನಿಧಿ ಅವರು ಮತ್ತು ದೀಕ್ಷಿತ್ ಸರ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ದೀಕ್ಷಿತ್ ಸರ್ ಹೇಳ್ತಾ ಇದ್ರು ಅವ್ರು ಗೊತ್ತಿತ್ತು ನಾವೆಲ್ಲ ಆ್ಯಕ್ಟರ್ ಆಗಬೇಕು ಅಂತ, ಬಟ್ ಅಸೋಸಿಯೇಟ್ ಆಗಿ ಅಲ್ಲಿ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಿದ್ರಿಂದ ಅವ್ರಿಗೆ ಗೊತ್ತಿತ್ತು ಇವ್ನು ಆ್ಯಕ್ಟರ್ ಆಗಬೇಕು, ಇವರೆಲ್ಲ ಹುಡುಗರು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವ್ರು ಯಾವಾಗಲೂ ಒಂದು ಮಾತಾಡೋರು. ಅವತ್ತಿನ ದಿವಸ ಒಂದು ಮಾತು ಹೇಳಿದ್ರು, ನೋಡಪ್ಪ ಈಗ ಈ ಕೆಲ್ಸಗಳು ಮಾಡ್ತಾ ಇದ್ದೀರಾ, ಯಾವತ್ತು ಒಳಗಡೆ ಇರೋ ಇದನ್ನ ಕಳ್ಕೊಬೇಡಿ. ಇನ್ನೊಂದು 2-3 ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ನೀವು ಆ್ಯಕ್ಟರ್ಗಳಾಗ್ತೀರಾ, ನಿಮಗೂ ಡೈರೆಕ್ಟರ್ಗಳು ಬಂದು ಒಂದಿಷ್ಟೇನೋ ಹೇಳ್ತಾರೆ, ಆಗ ಪ್ರಿಪೇರ್ ಆಗಬೇಕು ಅಂತ. ಸೊ ಆ 5 ವರ್ಷನ ಕಮ್ಮಿ ಮಾಡಿ 1-2 ವರ್ಷಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಸೊ ಶ್ರೀನಿಧಿ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೀಕ್ಷಿತ್ ಸರ್, ಆಮೇಲೆ ಭರತ್ ಸಾಗರ್ ಸರ್, ಆಮೇಲೆ ಉಷಾ ಮೇಡಮ್ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ಸ್ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ಯೂಶಲಿ ನಾನು ಆ ಕಡೆ ಕೂತ್ಕೊಂಡು ಕತೆಗಳು ಬರಿತಿರ್ತೀನಿ. ಈಗ ಆಕ್ಟಿಂಗ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ದೀಕ್ಷಿತ್ ಆ್ಯಂಡ್ ಶ್ರೀನಿಧಿ ಆ್ಯಂಡ್ ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೀಸರ್ ನೋಡಿದ್ದೀರಾ? ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಫೌಂಡ್ ಫುಟೇಜ್ ಜಾನರಲ್ಲಿ ಬ್ಲೇರ್ ವಿಚ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ. ಸೊ ದಟ್ ವಾಸ್ ಲೈಕ್ ಅ ಸೆಮೈನಲ್ ಮೂವಿ. ನನ್ನ ಆಸೆ ವಿಡಿಯೋ ಅದನ್ನ ಮೀರಿಸ್ಲಿ ಆ್ಯಂಡ್ ಅಟ್ಲೀಸ್ಟ್ ಕನ್ನಡದ ಮಟ್ಟಿಗೆ. ಆ್ಯಂಡ್ ಶ್ರೀನಿಧಿ ಆ್ಯಂಡ್ ದೀಕ್ಷಿತ್ನಂತೂ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಹೇಳಿದಾಗೆ ಆ ಕಮಿಟ್ಮೆಂಟ್, ಆ ಡಿಸಿಪ್ಲಿನ್, ಆ ಒಂದು ತನ್ನಲ್ಲಿರೋ ಎಲ್ಲದನ್ನು ಒಂದು ಪ್ರಾಜೆಕ್ಟ್ ಕೊಡೋದನ್ನ ನಾನು ನೋಡ್ತಾ ಬಂದಿದ್ದೀನಿ. ಆ್ಯಂಡ್ ಇಟ್ಸ್ ವೆರಿ ಹಾರ್ಟನಿಂಗ್ ಟು ಸಿ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶ್ರೀನಿಧಿ ಸಿನಿಮಾನ ಅವ್ನು ಪ್ರೊಡ್ಯೂಸ್ ಮಾಡೋದು. ಆ್ಯಂಡ್ ಶ್ರೀನಿಧಿ ಇಸ್ ಅ ವೆರಿ ಸ್ಪೆಷಲ್ ಡೈರೆಕ್ಟರ್ ಬಿಕಾಸ್ ಅವನಿಗೊಂದು ಆ ತಂಡ ಇದೆ ಆ್ಯಂಡ್ ದಟ್ ಈಸ್ ಹಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ ಸಿನರ್ಜಿ ಅಂತ ಯಾರೋ ಪದ ಯೂಸ್ ಮಾಡೋದು ಯಾರು ನೆನಪಿಲ್ಲ ನನಗೆ, ಬಟ್ ಅದು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ತೀರಾ. ಯಾಕಂದ್ರೆ ಅವನ ವಿಷನ್ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಅಟ್ಲೀಸ್ಟ್ ಅದನ್ನ ಕಮ್ಯುನಿಕೇಟ್ ಮಾಡುವ ಅವರಲ್ಲಿ ಒಂದು ಏನಂತಾರೆ ರಿಲೇಶನ್ಶಿಪ್ ಬೆಳೆದಿದೆಯಲ್ಲ, ಅದು ನಿಮಗೆ ಈ ಸಿನಿಮಾದಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು. ಅವ್ರೆಲ್ಲ ಸಿನಿಮಾಗಳಲ್ಲಿ ಸೀರಿಯಲ್ ಬಿಡ್ದಂಗೆ 8 ಗಂಟೆಗೆ ಬಿಡ್ದಂಗೆ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿ, ಥ್ಯಾಂಕ್ ಯು ಭರತ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೂ ಇದು ತುಂಬ ಬೇರೆ ಥರ ಎಕ್ಸ್ಪೀರಿಯನ್ಸು. ನನಗೆ ದವ್ವ ಆ ಥರದೆಲ್ಲ ನಾನು 8 ಗಂಟೆ ಮೇಲೆ ಕ್ಯಾಬಲ್ಲೂ ಓಡಾಡಲ್ಲ ನಿಜವಾಗ್ಲೂ. ಸಿದ್ದು ಇಲ್ಲಿದ್ದಾನೆ. ಇವತ್ತು ನನ್ನ ಹತ್ರ ಸುಳ್ಳು ಹೇಳಿ ಇವ್ನು ಕಾರಲ್ಲಿ ಹೋಗಿ ನನ್ನ ಕ್ಯಾಬಲ್ಲಿ ಹತ್ತಿಸ್ಕೊಂಡ್ ಬಂದಿದ್ದೆ. ನಾನು ಇಲ್ಲಿ ಸರ್ಪ್ರೈಸ್ ಮಾಡೋದಕ್ಕೆ ಆ್ಯಂಕರಿಂಗ್ ಮಾಡ್ತಿದ್ದೀನಿ ಅಂತ ಸರ್ಪ್ರೈಸ್ ಮಾಡೋಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸೀನು ಸೂಪರ್ ಆಗಿ ಎಲ್ಲರೂ ಮಜಾ ಮಾಡ್ಕೊಂಡು ಮಾಡಿದೀವಿ, ಭಯ ಪಡ್ಕೊಂಡು ಮಾಡಿದೀವಿ. ಕೆಲವೊಂದ್ಸತಿ ನಿಜ ಅನ್ಸ್ಬಿಡೋದು, ಅಷ್ಟು ನೆಗೆಟಿವ್ ವೈಬ್ಸ್ ಅನ್ಸೋದು. ನನಗಂತೂ ಸಖತ್ ಪ್ರತಿ ಸೀನು ನಾನು ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡಿದ್ದೀನಿ. ಅಂತಂತ ಜಾಗದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಎಂಥ ಕಾಡಲ್ಲಿ, ಅದು ಕಾಡಲ್ಲಿ ನಾವೇ ಇಷ್ಟು ಜನ ಒಂದು 10-15 ಜನ ಬಿಟ್ರೆ ಸ್ವಲ್ಪ ಆ ಕಡೆ ಅವರು ಯಾರಂದ್ರೆ ಯಾರು ಇರಲ್ಲ ಅಂತ ಜಾಗದಲ್ಲಿ ಶೂಟ್ ಮಾಡಿದೀವಿ. ನಾನು ಅಲ್ಲಿ ಶೂಟ್ ಮಾಡುವಾಗಲೇ ಫುಲ್ ಎಕ್ಸೈಟ್ ಆಗಿದೆ. ಇದು ನೋಡೋದಕ್ಕೆ ನಾನು ನಿಮ್ಮ ಹಾಗೆ ಕಾಯ್ತಾ ಇದ್ದೀನಿ. ಸೊ ಹೋಪ್ ನೀವೆಲ್ರಿಗೂ ಈ ಒಂದು ಸಿನಿಮಾ ಭಯ ಪಡಿಸುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಪ್ರಿಯಾ, ಆಕ್ಚುಲಿ ಭಯ ಆಗ್ತಿತ್ತು ಕತೆ ಬಿಟ್ಕೊಡ್ತಿರ್ತೀಯ ಅಂತ. ಬಟ್ ಸೀರಿಯಸ್ಲಿ ಐ ವಾಂಟ್ ಪ್ರಿಯಾ ನನ್ನ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಇಬ್ರು ಒಳ್ಳೆ ಮಟ್ಟದಲ್ಲಿ ಬೆಳೀರಿ. ಪ್ರಿಯಾ ಮಾತ್ರ ಹೇಳಬೇಕಾಗುತ್ತೆ ಅನ್ಕೋತೀನಿ, ಮೆಸೇಜ್ ತಗೊಂಡು ಅನ್ಕೊಳಕ್ ಹೋಗ್ಬೇಡಿ. ಇಬ್ರು ಒಳ್ಳೆದಾಗಲಿ. ಹಾಗೆ ಈಗ ಸಂಜೀವ್ ಅವರೇ ಮಾತಾಡಿ. ಎಡಿಟರ್ ಇವತ್ತಿನ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಆಗಲೇ ಸುಮಾರು ಎಲ್ಲ ಮಾತಾಡಿದ್ದಾರೆ. ಸೊ ಹೆಂಗೆ ಬ್ಲಿಂಕಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇದೇ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈಗ ಎಡಿಟಿಂಗ್ ಬಗ್ಗೆ ಬರಬೇಕು ಅಂದರೆ ನಾವು ಏನು ಯೂಶಲ್ ಪ್ಯಾಟರ್ನ್ ಮಾಡ್ತೀವಿ ಅದನ್ನು ಬ್ರೇಕ್ ಮಾಡಿ ಬೇರೆ ನಾವು ಟ್ರೈ ಮಾಡಿದ್ದೀವಿ. ಸೊ ನೋಡಬೇಕು ಆಡಿಯನ್ಸ್ ಏನಂತಾರೆ ಅಂತ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ದೀಕ್ಷಿತ್ ಸರ್ಗೆ ಆಪರ್ಚುನಿಟಿ ಕೊಟ್ಟು, ಮತ್ತೆ ಶ್ರೀನಿಧಿ ಕೂಡ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸಂಜೆ ಗೊತ್ತಾಯ್ತು. ಸೊ ಮ್ಯೂಸಿಕ್ ಅದ್ಭುತ ಮಾಡಿದ್ದೀರಾ, ಹೇಳಿ ನಿಮ್ಮ ಮಾತುಗಳು. ಎಲ್ಲರಿಗೂ ನಮಸ್ಕಾರ.
ಆಸ್ ಯೂಶುವಲ್ ನಾವೆಲ್ಲರೂ ಸೇರ್ಕೊಂಡು ಈ ಮೂವಿ ಮಾಡ್ತಾ ಇದ್ದೀವಿ ಆಸ್ ಲಿಂಕ್ ಮಾಡಿದ ಹಾಗೆ ಅದೇ ಒಗ್ಗಟ್ಟಿನಲ್ಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಅವನೆಲ್ಲೋ ಬೈಕಲ್ಲಿ ಹೋಗ್ತಿರುವಾಗ ಅವ್ನಿಗೇನೋ ಥಾಟ್ ಬಂದ ತಕ್ಷಣ ಪ್ರೆಸ್ಸು ಈ ರೀತಿ ಒಂದು ಪ್ಲ್ಯಾನ್ ಬಂದಿದೆ, ಎಲ್ಲರಿಗೂ ಮಾತಾಡಿರ್ತಾರೆ ಈ ರೀತಿನೇ. ಸೊ ಪ್ಲಸ್ ಒಂದು ಪ್ಲ್ಯಾನ್ ಬಂದಿದೆ ಈ ರೀತಿ ಒಂದು ಹಾರರ್ ಜಾನರದಲ್ಲಿ ಏನೋ ಮಾಡಬೇಕು ಅಂತೇಳಿ ಪ್ರೊಡ್ಯೂಸರ್ಸ್ನ ಮಲ್ಟಿಪಲ್ ಪ್ರೊಡ್ಯೂಸರ್ಸ್ನ ನೋಡೋಣ ಅಂತ, ಅಂದರೆ ಸ್ಮಾಲ್ ಚಂಕಲ್ಲಿ ಇದು ಮಾಡೋವಂಥದ್ದು ಇದು ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಅದು ಖುಷಿ ಆಯಿತು. ಹಾಗೆ ಎಲ್ಲರನ್ನೂ ಹುಡುಕ್ತಿರುವಾಗ ದೀಕ್ಷಿತ್ ಭಾಯ್ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮೆಲ್ಲರನ್ನು ಮತ್ತೆ ಒಗ್ಗೂಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಯ್. ಆ್ಯಂಡ್ ಏನಂತ ಹೇಳಿದ್ರೆ ಇದರಲ್ಲೂ ಕೂಡ ನಾವೇನೊಂದು ಎಲ್ಲ ರೀತಿಯಾದಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ರಿಯಲಿಸ್ಟಿಕ್ ಆಗಿ ಹೇಗೆ ನಾವು ಸೌಂಡ್ಸನ್ನು ತರಬೇಕಂತ ತುಂಬ ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೆ ಟೀಸರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ರವಿ ಹಿರೇಮಠ ಅವರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸೌಂಡ್ ಡಿಸೈನನ್ನು ಅಂದರೆ ಸೌಂಡ್ಸ್ನ ವರ್ಕ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೂವಿಗೆ ಅದು ಬೇರೆ ರೀತಿ ಒಂದು ಪ್ಲಾನನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಿಮಗೆಲ್ಲರೂ ತಿಳಿಸ್ತೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನಾವು ಥಿಯೇಟ್ರಲ್ಲಿ 100% ಕೊಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಹಾಗೆ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ಕೂಡ ದಯವಿಟ್ಟು ಮಾತಾಡೋಣ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಗಣ್ಯರಿಗೆ ಬಂದಿರೋರಿಗೆಲ್ಲ. ನಂಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತದು. ಸೊ ಐ ಫೀಲ್ ಎವ್ರಿವನ್ ಬ್ಲೆಸಸ್ ಫಾರ್ ದ ಗುಡ್. ಸೊ ವಾಂಟ್ ಥ್ಯಾಂಕ್ ದೀಕ್ಷಿ. ಕಾಲ್ ಮಾಡಿ ಹೇಳೋದು ಅಷ್ಟೇ, ಈ ಥರ ಏನೋ ಹೊಸ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಯು ಬಿ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಸೊ ದ್ಯಾಟ್ ಈಸ್ ಅವರ್ ಸ್ಟಾರ್ಟ್ ಇದೆ, ಎಲ್ಲ ಇದೆ ನನಗೆ. ಸೊ ಅದರಿಂದ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಸೀನ್ the whole team. Want to thank Nidhi and the whole team, Deekshi. So wishes all the best. That is what I want to ask you. Thank you so much. ನಿಮ್ಮ ಜೇಬಲ್ಲಿ ಇದೆ ಜಾಸ್ತಿ ಮಾತಾಡೋಣ ಪ್ಲೀಸ್. ಹೊರತು ನಿಮ್ಮ ಜೇಬಲ್ಲಿ ಏನಿದೆ ಸರ್? ಏನು ಬೇಕಾದ್ರೂ ಇವಾಗ ಎಕ್ಸಿಕ್ಯೂಟಿವ್ ಅಲ್ವಾ, ಕ್ಯಾಶ್ ಕೊಡ್ತೀವಿ, ದೂರ ಇಟ್ಕೊಂಡಿದ್ದೀನಿ ಸರ್. ಸಿನಿಮಾ ಮುಗಿಸೋದು ಆಮೇಲೆ ಸಿಗ್ತೀನಿ ಸರ್. ದಯವಿಟ್ಟು ಸರ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಭರತ್ ಸಾಗರ್ ಅವ್ರ ಫಸ್ಟ್ ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ರದ ನಿರ್ದೇಶಕರು ಮಾತನಾಡುವ ಸಮಯ. ಚಿತ್ರದ ಬಗ್ಗೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಮಾತನಾಡೋದು. ಸೊ ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಪಾಪ ನಿಂತಿದ್ದಾರೆ. ಸುಸ್ತಾದ್ರೆ ಕೆಲವ್ರು ಕೂತ್ಕೋಬಹುದು. ಹಂಗೆಲ್ಲ ಮಾಡಬೇಡಿ, ಬೇಜಾರಾಗುತ್ತೆ. ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಿಂಕ್ ಆಯ್ತು. ಬ್ಲಿಂಕ್ ಆದ್ಮೇಲೆ ನಮ್ಗೆ ಬ್ಲಿಂಕ್ ಅಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆ ಜೊತೆ ನಮ್ಗೆ ಒಂದ್ ಸ್ವಲ್ಪ ಸರಿ ಬರ್ಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಅನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮ್ಗೆ ಅನ್ಕೊಂಡಿದ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮ್ಗೆ ಬೇರೆ ತರದ ಅನುಭವ ಆಯ್ತು ಅಂತ. ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ 1-2 ತಿಂಗಳು ಟೈಮ್ ತಗೊಂಡು ನಮ್ಗೆ. ಅದಾದ್ಮೇಲೆ ಸೊ ನಮ್ಗೆ ಅನ್ನಿಸ್ತು, 1 ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ತರದ ಒಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದ್ರಲ್ಲಿ ಒಂದು 70-80% ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು. ಹೊಸ ತರದ ತಂತ್ರಗಾರಿಕೆಯಲ್ಲಿ, ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು. ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆಯ ಸಮಯದಲ್ಲಿ. ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡ್ಬಿಡಿ ಅಂದ್ರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟರ್ಗೆ ಕಷ್ಟ ಆಗುತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗ್ ಚೇಂಜ್ ಮಾಡೋದಪ್ಪ ಅಂತ. ಅಂಡ್ ಅದ್ರ ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೋ ಬ್ಲಿಂಕ್ ರಿಲೀಸ್ ಆಗಕ್ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನೆಲ್ಲ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ. ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗ್ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ. ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹಿಂಗೆ ಜರ್ನಿ ಇದೆ ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಫುಲ್ ಬ್ಲಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ. ಆ ತರ ಬ್ಲಿಂಕ್ ಅಲ್ಲಿ 2ನೇ 3ನೇ ದಿನಕ್ಕಾಗ್ಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ, ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ. ಆಗ ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ. ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ,
ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGF ನ ಗೆಲುವು ಶ್ರೀಲಂಕಾಗೆ ಹೋದ್ರು KGF ನ CD ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. ಅಂಡ್ KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದ ನೆಲ ಜಲ. ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ? ಓಕೆ, ಸಿನಿಮಾ ಪಕ್ಕ ಕನ್ನಡನ ಬ್ರೋ? ನಮ್ಮ ಸಿನಿಮಾ ಕನ್ನಡ. ಅಂಡ್ ನಿಮಿಷ ಓಕೆ, ಟೈಟ್ಲ್ ಏನಂತ ಇದೆ ಬ್ರೋ? ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತದಿಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನು ನಾವು ತೆಗೆದು ಹಾಲ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತಕ್ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಡುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾರು ಮಾತ್ರ ಕನ್ನಡ ಕನ್ನಡ ಅಂತ ಹೇಳ್ಬಿಟ್ಟು ಅಲ್ಲ, ಕನ್ನಡ ಒಂದು ಸಾಫ್ಟ್ ಪವರ್ ನ ಈಗ ಹೊರಗಡೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ. ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಒಂದು ಕನ್ನಡದ ಚಿತ್ರ ಅಂತ ಕರೀತಾರೆ. ಬಟ್ ಲಾಸ್ಟ್ ಟೈಮ್ ಒಂದು ಬ್ಲಿಂಕ್ ಅಂತ ಹೇಳ್ಬಿಟ್ಟು ಹಾಕಿದಿರಲ್ವಾ, ಅದೇ ಕನ್ನಡದ ಬಂದು ಇದನ್ನು ಹಾಕ್ಬೋದಾಗಿತ್ತು ತಾನೆ? ಖಂಡಿತ ನೀವ್ ಹೇಳಿದ್ರಿಂದ ನಾವು ತಿಳ್ಕೊತೀವಿ ಸರ್. ಆಮೇಲೆ ನಿಮ್ಗೆ ಪೋಸ್ಟ್ ಒಂದು ಹಾಕಿ ಅಲ್ಲಿ ಹಿಂದೆ ಪೋಸ್ಟ್ ಹಾಕಿ ಸರ್. ಅಲ್ಲಿ ತಮಿಳಲ್ಲಿ ಏನೋ ಒಂದು ಬೋಲ್ಡ್ ಮಾಡಿದೀರಾ? ತಮಿಳಲ್ಲ ಒಡಿಯಾ ಒಡಿಯಾನಾ? ಸರಿ, ಓಕೆ, ಐ ಡೋಂಟ್ ನೋ. ಬಟ್ ಅದನ್ನು ಏನಾದ್ರು ನೀವು ಕನ್ನಡದಲ್ಲಿ ಏನಾದ್ರು ಇದು ಮಾಡಬಹುದಾಗಿತ್ತಾ? ಇಲ್ಲ, ಈ ಕಥೆ ನಡೆಯೋದೇ ಒಡಿಯಾದಲ್ಲಿ. ಹಂಗಾಗಿ ಕನ್ನಡಿಗರು ಒಡಿಯಾಗ ಹೋಗಿ ಅಲ್ಲೇನಾಗುತ್ತೆ ಅಂತ. ಈಗ ಆಪ್ತಮಿತ್ರ ಸಿನಿಮಾದಲ್ಲಿ ಹೆಂಗೆ ತೆಲುಗು ದೆವ್ವ ಇರುತ್ತೆ, ಹಂಗಾಗಿ ಒಡಿಯಾದಿಂದ ಒಂದು ದೆವ್ವನ ಕರ್ಕೊಂಡ್ ಬರೋಣ ಅಂತ ಒಂದು ಪ್ರಯತ್ನ. ಚಿತ್ರಕ್ಕೆ ಬೇರೆ ಹೀರೋಯಿನ್ ಕರ್ಕೊಂಡ್ ಬರ್ತಾರೆ, ಬೇರೆ ಭಾಷೆ ದೆವ್ವ ಕರ್ಕೊಂಡ್ ಬಂದಿವೆ ಫಸ್ಟ್. ಇಲ್ಲ, ಕ್ಷಮಿಸಿ, ಅದನ್ನ ಸರಿ ಮಾಡ್ತೀವಿ. ನೆಕ್ಸ್ಟ್ ಪೋಸ್ಟ್ ಅಲ್ಲಿ ನಾವು ಮತ್ತೆ ಇಂಗ್ಲಿಷ್ ಕಾಣಿಸಿದ್ರೆ ನೀವೇ ಬರ್ದು ಹಾಕಿ ಸೋಷಿಯಲ್ ಮೀಡಿಯಾ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಅದೇ ನಾನು ಹೇಳಕ್ ಬಂದಿದ್ದು ಸಾಫ್ಟ್ ಪವರ್. ಹಂಗಾಗಿ ನಾವು ಕನ್ನಡ ಚಿತ್ರೋದ್ಯಮ ಈಗ ಬಿದ್ದಿದೆ, ಹೊಸ ರೀತಿಯ ಕಥೆಗಳು ಬರ್ತಿಲ್ಲ ಅಂತ ಹೇಳ್ತಿದ್ರು. ನಾವು ಹೊಸ ರೀತಿಯ ಫೌಂಡ್ ಫುಟೇಜ್ ಜಾನ್ರ 2013 ಅಲ್ಲಿ 6-5 = 2 ಚಿತ್ರ ಬಂದ ನಂತರ ಯಾವುದೇ ಫೌಂಡ್ ಫುಟೇಜ್ ಜಾನ್ರಾದ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾವು ಅದನ್ನ ಪ್ರಯತ್ನ ಮಾಡೋಣ ಅಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದೀವಿ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಹೊಸ ರೀತಿಯ ಚಿತ್ರಗಳು ಮುಂದಕ್ಕೆ ಬರ್ತಿದೆ. ಹಾಗಾಗಿ ನಾವು ಕೂಡ ಹೊಸ ರೀತಿಯ ಪ್ರಯತ್ನ ಮಾಡೋಣ ಅಂತ ಈ ಚಿತ್ರನ ಪ್ರಾರಂಭ ಮಾಡಿದ್ವಿ. ಅಂಡ್ ಈ ಚಿತ್ರ ಪ್ರಾರಂಭ ಮಾಡಿದಾಗ್ಲೂ ಕೂಡ ಹೊಸ ರೀತಿಯ ಕಥೆ ಹೇಳ್ಬೇಕಂದ್ರೆ ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ನಾವು ಸಿನಿಮಾಗೆ ಒಳಗೊಡ್ಬೇಕಾಗುತ್ತೆ. ಹೊಸ ರೀತಿಯ ಟೆಕ್ನಿಕಾಲಿಟೀಸ್ ನ ಈ ಸಿನಿಮಾದಲ್ಲಿ ತಂತ್ರಗಾರಿಕೆಯನ್ನ ಜನರ ಮುಂದೆ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈಗಿನ ನಮ್ಗೆ ರಿಲೇಟೇಬಲ್ ಆಗುವಂತಹ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಯಾವ್ಯಾವ್ದು ಇದಾವೆ ಅಂದ್ರೆ ನಮ್ಗೆ ಗೋಪ್ರೋ ಇದೆ, ಓಸ್ಮೋ ಕ್ಯಾಮ್ರಾ ಇದೆ, ಮತ್ತೆ ನಮ್ಗೆ ಮೊಬೈಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಮೊಬೈಲ್ ಕ್ಯಾಮ್ರಾಗಳಿದಾವೆ, ಹಿಡನ್ ಕ್ಯಾಮ್ರಾಗಳಿದಾವೆ. ಈ ತರ ಎಲ್ಲಾ ಕ್ಯಾಮ್ರಾಗಳ ಒಂದು ಆಳ ಅಗಲ ವಿಸ್ತಾರವನ್ನೆಲ್ಲ ನಾವು ಒಂದ್ ಸ್ವಲ್ಪ ಕೂತ್ಕೊಂಡು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ಆ ಕ್ಯಾಮ್ರಾಗಳನ್ನು ಕೂಡ ಸಿನಿಮಾಗೆ ಬಳಸೋ ರೀತಿ ಒಂದು ಪ್ರಯತ್ನ ಮಾಡಿದೀವಿ. ಬಹುಶಃ ಈ ಟೀಸರ್ ಒಂದಿಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಸ್ವತಂತ್ರ ತಂಡ, ನಾವುಗಳು ರಂಗಭೂಮಿ ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು, ನಮ್ಮನ್ನ ನೀವು ಕೈ ಹಿಡಿದು ಬೆಳೆಸಿ ಮುಂದಕ್ಕೆ ನಡೆಸಿ. ಧನ್ಯವಾದಗಳು. ಅದೇ ಸರ್, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಾವು ಒಂದು ಸ್ಕೂಲಲ್ಲಿ ಶೂಟ್ ಮಾಡ್ತಿದ್ವಿ. ಆಗ ನಮ್ಮ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್ಸ್ ಪ್ರೀತನ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿದ್ರು. ಅಂಡ್ ನಾವೊಂದು ಫ್ರೀಕ್ವೆನ್ಸಿ ಮಷೀನ್ ಏನ್ ಬರುತ್ತೆ, ಆ ಮಷೀನ್ ನೇಮ್ ಏನಿದೆ ನನಗೆ ಮರೀತು, EMF ಮಷೀನ್ ನ ಇಟ್ಕೊಂಡು ನಾವು ಗೋಸ್ಟ್ ಹಂಟಿಂಗ್ ನ ಶೂಟ್ ಮಾಡ್ತಿದ್ವಿ. ಜಸ್ಟ್ EMF ಮಷೀನ್ ನ ಇಟ್ಕೊಂಡು ಆ ಫ್ರೀಕ್ವೆನ್ಸಿ ಸೆಟ್ ಮಾಡ್ತಿದ್ವಿ. ಸಡನ್ ಆಗಿ ಆ ಡೈಲಾಗ್ ಬರುತ್ತೆ ಉತ್ತರೋದಿಯೋ ಅಂತ, ಸಡನ್ ಆಗಿ ಫ್ರೀಕ್ವೆನ್ಸಿ ಟಾಪ್ ಹೋಗ್ಬಿಡ್ತು. ಸೊ ಹಾಗಾಗಿ ಅದನ್ನೇ ಹಂಗೆ ಉಳಿಸ್ಕೊಂಡ್ವಿ. ಗೊತ್ತಿಲ್ಲ ಅದಿದೆಯೋ ಇಲ್ವೋ ಅಂತ, ನನಗೆ ಅಷ್ಟು ನಂಬಿಕೆ ಇಲ್ಲ. ಬಟ್ ಅದೇ ಇನ್ನೊಂದಿಷ್ಟು ಆಗಿದಾವೆ ಇನ್ಸಿಡೆಂಟ್ಸ್. ಸೊ ಮುಂದೆ ಕ್ವಶನ್ ಅಂಡ್ ಆನ್ಸರ್ ಮಾಧ್ಯಮದಲ್ಲಿ ಒಂದು ಮನವಿದೆ ಸರ್. ನಿರ್ಮಾಪಕರು ಮಾತಾಡಿದ್ಮೇಲೆ ಒಂದು ಕ್ವಶನ್ ಆನ್ಸರ್ ಕೊನೆ ಸೆಗ್ಮೆಂಟ್ ನಾವೇ ಪ್ಲಾನ್ ಮಾಡಿದ್ವಿ, ಅದರಲ್ಲಿ ಮಾತಾಡೋಣ ಸರ್. ಥ್ಯಾಂಕ್ ಯು. ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸಾರಿ, ಕ್ಷಮಿಸಿ ಸರ್, ಕ್ಷಮಿಸಿ. ಸೊ ಹಾಗೆ ಮಿಕ್ಕಿದ್ದನ್ನ ನಮ್ಮ ನಿರ್ಮಾಪಕರು ಮಾತಾಡ್ಬೇಕು. ಅಂಡ್ ಇಲ್ಲಿ ತನಕ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಬ್ಲಿಂಕ್ ತರದ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾ ಬಗ್ಗೆ ನೀವು ಬರೆದು ಹಾಕಿದ್ರಿಂದ ಇನ್ನೊಂದಿಷ್ಟು ಜನ ಫೇಸ್ಬುಕ್ ಅಲ್ಲಿ ಅದನ್ನ ನೋಡಿ, ಟ್ವಿಟರ್ ನಲ್ಲಿ ಅದನ್ನ ನೋಡಿ, ಅದನ್ನ ರೀಶೇರ್ ಗಳು ಮಾಡಿ ಅದು ಟಿಕೆಟ್ ಆಗಿ ಕನ್ವರ್ಟ್ ಆಯ್ತು. ನನ್ಗೆ ಈಗಲೂ ನೆನಪಿದೆ, ಬ್ಲಿಂಕ್ ಚಿತ್ರದ ಮೊದಲ ಶೋ ಆದ್ಮೇಲೆ ಬೇರೆ ಬೇರೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ, ಕನ್ನಡ ಪತ್ರಿಕೆಗಳಲ್ಲಿ ಬಂದಂತಹ ರಿವ್ಯೂಸ್ ತುಂಬಾ ಚೆನ್ನಾಗಿದ್ದರಿಂದ
ನಮಗೆ ಬೆಂಗಳೂರಿನಲ್ಲಿ ಓಪನ್ ಆಯಿತು ಆಡಿಯನ್ಸ್. ಅದಾದ್ಮೇಲೆ ಬೆಂಗಳೂರಿನಲ್ಲಿ ರಿವ್ಯೂಸ್ ಚೆನ್ನಾಗಿ ಬಂದು ಮೈಸೂರಿನಲ್ಲಿ ಓಪನ್ ಆಯಿತು. ಸೊ ಈ ವರ್ಡ್ ಆಫ್ ಮೌತ್ ಫೋಮೋ ಕ್ರಿಯೇಟ್ ಆಗೋದಕ್ಕೆ ಕಾರಣಕರ್ತರು ಪತ್ರಕರ್ತರು ಅಂಡ್ ಎಲ್ಲ ಯೂಟ್ಯೂಬ್ನವರು, ಪತ್ರಕರ್ತರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಲ್ಲರಿಗೂ ಕೂಡ ದೀರ್ಘದಂಡ ನಮಸ್ಕಾರ. ಎಲ್ಲರೂ ಹೀಗೆ ನಮ್ಮ ಜೊತೆ ಇರಿ. ಅಂಡ್ ಈ ತರ ಏನಾದ್ರು ನಾವು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಅದನ್ನ ನೀವು ಸರಿಪಡಿಸಿ ನಾವು ಮುಂದೆ ತಿದ್ಕೊಂಡು ಬದಲಾಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಿರ್ದೇಶಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಆ್ಯಂಡ್ ನನ್ನ ಇಡೀ ವಿಡಿಯೋ ತಂಡಕ್ಕೆ ನನ್ನ ನಮಸ್ಕಾರಗಳು. ಹೇಳೋದೆಲ್ಲ ಆಲ್ರೆಡಿ ತಂಡ ಹೇಳಾಗಿದೆ. ಆ್ಯಂಡ್ ಟೀಸರ್ ಕೂಡ ನೀವೆಲ್ಲರೂ ನೋಡಿ ಒಂದು ಸಣ್ಣ ಮಟ್ಟಿಗೆ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಸೇರಿ. ಅನ್ಸುತ್ತಾ ಟೀಸರ್ ಏನೋ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಅನಿಸ್ತಾ ಇದೆಯಾ? ಸ್ವಲ್ಪ ಮಾತಾಡಿ. ನಮ್ಮ ಪ್ರೆಸ್ ಮೀಟ್ಗಳಲ್ಲಿ ನೋಡ್ತಾ ಇರ್ತೀನಿ ತುಂಬ ಎಲ್ಲರೂ ಸೈಲೆಂಟ್ ಆಗಿ ಮೌನಾಚರಣೆ ಆಚರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಮಾತಾಡಿದ್ರೆ ನಮಗೂ ಸ್ಟೇಜ್ ಮೇಲೆ ಮಾತಾಡೋದು ಒಂದು ಸ್ವಲ್ಪ ಧೈರ್ಯ ಸಿಗುತ್ತೆ. ಸೊ ಅನ್ನಿಸ್ತಾ ಟೀಸರ್ ಚೆನ್ನಾಗಿದೆ ಅಥವಾ ಬೇರೆ ವಿಭಿನ್ನವಾಗಿದೆ ಅಂತ? ಎಸ್. ಆ್ಯಂಡ್ ಈ ಸಿನಿಮಾ ಮಾಡೋದಕ್ಕೆ ಮುಖ್ಯವಾಗಿ 2 ಕಾರಣಗಳು. ಮೊದಲನೇದಾಗಿ ಖಂಡಿತವಾಗ್ಲೂ ದುಡ್ಡು ಮಾಡೋದಕ್ಕಲ್ಲ, ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗಿಂತ. ಸೊ ಖಂಡಿತವಾಗ್ಲೂ ದುಡ್ಡು ಮಾಡೋ ಉದ್ದೇಶ ಅಲ್ಲ. ಈ ಸಿನಿಮಾ ಮಾಡೋದಕ್ಕೆ ಮುಖ್ಯ ಕಾರಣ, ನಾನು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಿರುವಾಗ ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನಂತಂದರೆ, ಮೊದಲನೇ ಸಿನಿಮಾನ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ 2ನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ. ಬಟ್ ಇಲ್ಲಿ ಅವಕಾಶಗಳು ಎಲ್ಲೋ ಕೊರತೆ ಆಗ್ತಾ ಇದೆಯೋ 2ನೇ ಸಿನಿಮಾ ಮಾಡೋದಕ್ಕೆ ಮೊದಲನೇ ಸಿನಿಮಾ ಮಾಡಿದ್ರಂಥ ನಿರ್ದೇಶಕರಿಗೆ. ಸೊ ಹಾಗಾಗಿ ಸಿನಿಮಾದ ಕ್ವಾಲಿಟಿ ಕಮ್ಮಿ ಆಗ್ತಾ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು ನನಗೆ. ಸೊ ಅಂತಹ ಸಂದರ್ಭದಲ್ಲಿ ನಿಧಿ ಬಂದು ಈ ಕಥೆನ ಹೇಳಿದಾಗ ಮತ್ತೆ ಒಂದ್ಸೆಗೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದಕ್ಕೆ ನಮ್ಮ ಪ್ರಸನ್ನ ಅವರು ಹೇಳಿದ್ರು, ಚಂಕ್ ಬೇರೆ ಬೇರೆ ಒಂದಿಷ್ಟು ಜನ ಪ್ರೊಡ್ಯೂಸರ್ಸು ಮತ್ತೆ ಕ್ರಿಯೇಟಿವ್ ಡಿಫ್ರೆನ್ಸಸ್ಸು ಈ ಥರದ್ದು ಆಗೋದು ಬೇಡ. ಆ್ಯಂಡ್ ಈ ಸಿನಿಮಾ ಮಾಡೋದ್ರಿಂದ ಒಂದಿಷ್ಟು ಜನ ಕನಸು ಕಟ್ಕೊಂಡಿರೋರಿಗೆ ದಾರಿ ಆಗುತ್ತೆ ಅಂತಂದ್ರೆ ಯಾಕೆ, ವೈ ನಾಟ್? ಬಿಕಾಸ್ ಇಂಡಸ್ಟ್ರಿ ಇಷ್ಟು ವರ್ಷ ನನ್ನ ಸಾಕಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಆ ಶಕ್ತಿ ಕೊಟ್ಟಿದೆ ಅಂತಂದ್ರೆ, ಸೊ ನನ್ನ ಕಡೆಯಿಂದ ಇಂಡಸ್ಟ್ರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಿ ಈ ಸಿನಿಮಾನ ಮಾಡಿದ್ದು. ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಈ ಸಿನಿಮಾ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದು, ನನಗೆ ಜೀವನ ಕೊಟ್ಟಂಥ ಇಂಡಸ್ಟ್ರಿಗೆ, ನನ್ನನ್ನು ಇವತ್ತಿಲ್ಲಿವರೆಗೂ ತೊಗೊಂಬಂದಂಥ ಇಂಡಸ್ಟ್ರಿಗೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್. ಆ್ಯಂಡ್ 2ನೇ ಕಾರಣ, ನಿಧಿ ಹೇಳಿದಾಗೆ ಬ್ಲಿಂಕಲ್ ಆದಂಥ ಕೆಲವೊಂದು ಅನುಭವಗಳು. ಸೊ ಸಿನಿಮಾ ಮಾಡ್ತಾ 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 ಒಂದಿಷ್ಟು ಅನುಭವಗಳು ನಮ್ಗೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸುಂದರವಾಗಿರುತ್ತೆ, ಇನ್ನೊಂದು ಕೆಲವೊಂದು ಕಹಿಯಾಗಿರುತ್ತೆ. ಬಟ್ ಎರಡನ್ನೂ ಸಮನಾಗಿ ಸ್ವೀಕರಿಸ್ತಾ ಮುಂದೆ ಹೋಗ್ತಿರ್ತೀವಿ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ತಲೆ ಕೆಡುತ್ತೆ. ಅಂದ್ರೆ ಯಾಕೆ ನಮ್ಮ ಕೈಯಲ್ಲಿ ಆಗೋದಿಲ್ವಾ, ನಾವು ಮಾಡೋಕ್ಕೆ ಆಗೋದಿಲ್ವಾ ಅಂತ ಅನ್ಕೊಂಡು ಓಕೆ ಪ್ರಯತ್ನ ಪಡೋಣ, ರಿಸ್ಕ್ ಅಲ್ವಾ ತಗೊಳ್ಳೋಣ, ಎಷ್ಟು ದೊಡ್ಡ ಮಟ್ಟಕ್ಕೆ ಏನೇನೋ ರಿಸ್ಕ್ ತಗೊಂಡಿದ್ದೀನಿ. ಸೊ ಇದೊಂದು ಬಹಳ ದೊಡ್ಡದಾಗಲ್ಲ ಅಂತ ಹೇಳಿ ಸರಿ ಎಷ್ಟಾದ್ರೂ ಆಗಲಿ ಅಂತ ಹೇಳಿ ಈ ಸಿನಿಮಾ ಮಾಡೋದಕ್ಕೆ ನಾನು ಮುಂದಾಗಿತ್ತು. ಸೊ ಅದು 2ನೇ ಕಾರಣ. ಆ್ಯಂಡ್ ಎಲ್ಲ ನಿರ್ದೇಶಕರು ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಸಿನಿಮಾನ ಪ್ರೋತ್ಸಾಹಿಸೋದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀರಾ. ನೀವೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ನೀವು ನಮಗೆ ಬಂದು ಪ್ರೋತ್ಸಾಹಿಸ್ತಾ ಇದ್ದೀರಾ, ನಾಳೆ ನಿಮ್ಮ ಸಿನಿಮಾಗಳಿಗೆ ನಾವು ಬಂದು ಪ್ರೋತ್ಸಾಹಿಸ್ತೀವಿ. ಸೊ ಹೀಗೆ ನಮ್ಗೆ ಯಾರು ಕೈ ಹಿಡಿದು ಎತ್ತಕ್ಕೆ ಇಲ್ಲದೆ ಇದ್ದಾಗ ನಮ್ಮನ್ನು ನಾವು ಕೈ ಹಿಡ್ಕೊಂಡು ಎತ್ಕೋಬೇಕಂತೆ. ಸೊ ಒಬ್ರನ್ನೊಬ್ರು ಕೈ ಹಿಡಿದು ಎತ್ತೋಣ, ಉತ್ತಮವಾದ ಸಿನಿಮಾನ ಮಾಡೋಣ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಆಡಿಯನ್ಸಿಗೆ ಸೊ ದಿಯಾ, KTM, ಬ್ಲಿಂಕ್, ದಸರಾ ಇಷ್ಟು ಸಿನಿಮಾಗಳಲ್ಲಿ ಯಾವುದೋ ಒಂದು ಸಿನಿಮಾನಾದರೂ ನೋಡಿರ್ತೀರ ನೀವು, ಎಲ್ಲೋ ಒಂದು ಕಡೆ ನೋಡಿರ್ತೀರ, ಥಿಯೇಟ್ರಲ್ಲಿ ನೋಡಿರ್ಬೋದು, OTT ನೋಡಿರ್ಬೋದು, ಎಲ್ಲೋ ಒಂದು ಕಡೆ ನೋಡಿರ್ತೀರ. ಸೊ ನಿಮ್ಗೆ ಯಾವತ್ತಾದರೂ ಅನಿಸಿದ್ರೆ ಅಂದರೆ ಇವನ್ ಸಿನಿಮಾನ ನೋಡ್ಬೋದು, ಇವನ್ ಸಿನಿಮಾನ ನೆಕ್ಸ್ಟ್ ಥಿಯೇಟರ್ಗೆ ಹೋಗಿ ನೋಡ್ಬೋದು, ಅಥವಾ ವರ್ತಿರುತ್ತೆ ಸಿನಿಮಾ ನೋಡೋದು ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದ್ರೆ ಪ್ಲೀಸ್ ಡೂ ಕಮ್ ಆ್ಯಂಡ್ ವಾಚ್ ದಿಸ್ ಫಿಲ್ಮ್, ಇಟ್ ವಿಲ್ ಬಿ ವರ್ತ್ ಇಟ್. ಸೊ ನಾವೆಲ್ಲರೂ ತುಂಬ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಆ್ಯಂಡ್ ಮಾಧ್ಯಮ ಮಿತ್ರರು, ಈ ತಂಡ ಏನಿದೆ ನೀವು ನೋಡ್ತಾ ಇದ್ರೆ ಇವತ್ತು ಎಲ್ಲರೂ ಯಂಗ್ಸ್ಟರ್ಸ್, ಅವ್ರವ್ರದ್ದೇ ಸಾಕಷ್ಟು ಕಥೆಗಳಿವೆ, ಅಂದರೆ ಅವ್ರವ್ರದ್ದೇ ಸಾಕಷ್ಟು ಶ್ರಮಗಳಿವೆ ಇದರಿಂದ. ಎಲ್ಲರೂ ಒಟ್ಟಾಗಿ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಆ್ಯಂಡ್ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಪ್ರಯತ್ನ ಸಂಪೂರ್ಣ ಆಗಬೇಕು ಅಂತಂದ್ರೆ ಇದು ಆಡಿಯನ್ಸಿಗೆ ಮುಟ್ಟಬೇಕು ಸಿನಿಮಾನ. ಯಾಕಂದ್ರೆ ನಾವು ಇವತ್ತು ಯಾವುದೇ ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಾಗ ಮೊದಲನೇ ಕಮೆಂಟ್ಸ್ ಅಥವಾ ಇದಾಗೋದು ಸಿನಿಮಾ ರೀಚ್ ಮಾಡಿ, ಸಿನಿಮಾ ರಿಲೀಸ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಸಿನಿಮಾನ ಪ್ರಮೋಟ್ ಮಾಡಿ, ಈ ಥರದ್ದು ಕಮೆಂಟ್ಸ್ ನಾನು ಜಾಸ್ತಿ ಓದ್ತಾ ಇರ್ತೀನಿ. ಸೊ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ. ನಾವು ಮಾಡಿರುವ ಕೆಲಸ ಅಲ್ಲಿವರೆಗೂ ರೀಚ್ ಆಗ್ಬೇಕಂದ್ರೆ ಮಧ್ಯದಲ್ಲಿ ನೀವು ಬ್ರಿಡ್ಜ್. ಸೊ ಈ ಕೆಲಸ ಸಂಪೂರ್ಣ ಆಗ್ಬೇಕಂದ್ರೆ ನಿಮ್ಮ ಸಹಕಾರ ತುಂಬಾ ತುಂಬಾ ಮುಖ್ಯ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮೇಲೆ ಹೆಚ್ಚಿಗೆ ಪ್ರೀತಿ ಇರಲಿ,
ಒಂದು ಸ್ವಲ್ಪ ಪುಷ್ ಮಾಡಿ ನಮ್ಮನ್ನ, ವಿ ವಿಲ್ ಮೇಕ್ ಅ ಡಿಫ್ರೆನ್ಸ್ ಫಾರ್ ಶೋರ್. ಇಲ್ಲಿರೋ ಪ್ರತಿಯೊಬ್ಬರು ದೇ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸೊ ದಯವಿಟ್ಟು ಪ್ರಚಾರದಲ್ಲಿ ಸಹಾಯ ಮಾಡಿ ಅಂತ ಕೇಳ್ಬೋತಾ. ಆ್ಯಂಡ್ ಪರ್ಸ್ನಲಿ ಒಂದಿಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇಲ್ಲದೇ ಇದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಮೊದಲನೇದಾಗಿ ನನ್ನ ಗುರುಗಳು ಉಷಾ ಭಂಡಾರಿ ಮೇಡಮ್ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕರಿಸಿದ್ದಕ್ಕೆ ಸೊ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಆಪ್ ಹುಡುಗರು ಯಾವುದೇ ಅಂದರೆ ಡೈರೆಕ್ಷನ್ ಟೀಮ್ ಕಡೆ ನಿಧಿದೊಂದು ಟೀಮ್ ಇದ್ದರೆ ಆ ಕಡೆಯಿಂದ ಪ್ರೊಡಕ್ಷನ್ ಕಡೆಯಿಂದ ನನ್ನೊಂದು ಟೀಮ್ ಅಂತ ಇದ್ದಿದ್ದು ನಮ್ಮ ಆಪ್ ಹುಡುಗರದ್ದು. ಸೊ ನನ್ನ ಪ್ರತಿ ಹೆಜ್ಜೆಯಲ್ಲೂ ಅಲ್ಲೆಲ್ಲ ಕೂತಿದ್ದಾರೆ ನಮ್ಮ ವೀರೇಶ್. ಸೊ ನನಗೆ ಬಂದು ಹೆಲ್ಪ್ ಮಾಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ತಂಡಕ್ಕೆ ನಾನು ಆ್ಯಕ್ಟ್ರು, ನಾನು ಡೈರೆಕ್ಟರ್, ನಂದು ಇಷ್ಟೇ ಕೆಲಸ ಅಂತ ಯಾವುದನ್ನು ನೋಡದೆ ಎಲ್ಲರೂ ಎಲ್ಲವನ್ನೂ ಮಾಡ್ತಾ ಕೋಆರ್ಡಿನೇಟ್ ಮಾಡ್ತಾ ಇವತ್ತು ಇಲ್ಲಿ ಬರಬೇಕಾದ್ರೂ ಅಷ್ಟೇ ಪಾಟ್ ತರಕ್ಕೆ ಯಾರೋ ಇಲ್ಲಿ 5 ಜನ ಆಕ್ಟರ್ಸ್ ಎಲ್ಲ ಯಾರೋ ಹೋಗಿದ್ರು ಅಂತ ಅನ್ಸುತ್ತೆ. ಸೊ ಹೀಗೆ ಜೀವನ್ ಹೋಗಿದ್ದ. ಸೊ ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡು ಎಲ್ಲರೂ ಎಲ್ಲವನ್ನು ಮಾಡೋದಕ್ಕಾಗಿ ಸಿನಿಮಾ ಆಗಿದ್ದು. ನಾನು ನಿರ್ಮಾಪಕ ಅಂತಲ್ಲ, ಖಂಡಿತವಾಗ್ಲೂ ನಿರ್ಮಾಪಕ ಅನ್ನೋ ಪದ ಬಹಳ ದೊಡ್ಡ ಪದ ನನ್ನ ಪ್ರಕಾರ. ಶ್ರೀಕಾಂತ್ ಸರ್ ಕೂತಿದಾರಲ್ಲ, ಅವ್ರನ್ನ ನಿರ್ಮಾಪಕರು ಅಂತ ಹೇಳ್ಬೋದು. ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಾವಿನ್ನು ಈಗ ಶುರು ಮಾಡಿದೀವಿ. ಈ ಸಿನಿಮಾ ಏನಾದರೂ ಆಗಿ ಇದರಿಂದ ಒಂದಿಷ್ಟು ಜನ ಜೀವನ ಕಂಡ್ಕೊಂಡ್ರೆ ಮೋಸ್ಟ್ಲಿ ಅವಾಗ ಅನ್ನಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ಸುತ್ತೆ. ಅಲ್ಲಿವರೆಗೂ ಖಂಡಿತವಾಗ್ಲೂ ಈ ಸಿನಿಮಾ ಇವರಿಷ್ಟು ಜನರ ಕನಸಿಗೆ ನಾನು ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಖಂಡಿತವಾಗ್ಲೂ ನಿರ್ಮಾಪಕನೋ ಪ್ರೊಡ್ಯೂಸರೋ ಏನೋ ಅಲ್ಲ ಈ ಸಿನಿಮಾಲಿ, ಅವ್ರ ಜೊತೆ ನಾನು ಒಬ್ಬ. ಅಂತ ಹೇಳ್ತಾ ಯಾರನ್ನೂ ಮರ್ತಿಲ್ಲ ಅನ್ಸುತ್ತೆ. ಅಲ್ಲಿವರೆಗೂ ಪ್ರಮೋಷನ್ಸಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಜೊತೆ ಇದ್ದು ಈ ಈವೆಂಟ್ನ ಇದು ಮಾಡೋದಕ್ಕಾಗಿ ಎಲ್ಲದಕ್ಕೂ ಸಹಾಯ ಮಾಡೋದಂತ ಅಲ್ಲಿವರೆಗೂ ಅವರು. ಆ್ಯಂಡ್ ಭರತ್ ಸಾಗರ್ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ, ಅವ್ರ ಫೋನ್ ತೆಗೆದು ನೋಡ್ಬೇಕು ನೀವು. ಆದರೂ ಆ ಬ್ಯುಸಿ ಕೆಲಸಗಳಲ್ಲಿ ಈ ಕೆಲಸನೂ ಒಪ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ನಿಧಿ ಒಂದು ಅದ್ಭುತವಾದ ಕಥೆ, ಒಂದು ವಿಭಿನ್ನವಾದ ಕಥೆ. ಪ್ರತಿ ಸತಿ ಬೇರೆ ಏನೋ ಮಾಡಬೇಕು ಅನ್ನೋ ನನಗೆಷ್ಟು ತುಡಿತಾ ಇದೆಯೋ ಅಷ್ಟೇ ತುಡಿತಾ ಇರುವಂಥ ಇನ್ನೊಬ್ಬ ವ್ಯಕ್ತಿ. ಸೊ ಬೇರೆ ಏನೋ ಹೇಳಬೇಕು ಅಂತ ಇರೋವಂಥ ವ್ಯಕ್ತಿ. ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಆ್ಯಂಡ್ ನಮ್ಮ ಕ್ಯಾಮ್ರಾ ಪಾರ್ಟ್ನರ್ಸ್ ಶೇರ್ಪಾಲ್, ನಮಗೆ ಸುಮಾರು ಕ್ಯಾಮ್ರಾಗಳು ಬೇಕಿತ್ತು. ಒಂದು ಮೇಜರ್ ಕ್ಯಾಮ್ರಾ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಕ್ಯಾಮ್ರಾಗಳು ಬೇಕಿತ್ತು. ಸೊ ನಮ್ಮ ಜೊತೆ ಕೈ ಜೋಡಿಸಿದಂಥ ಶೇರ್ಪಾಲ್ ಅವರು ಇಲ್ಲಿ ಬಂದಿದ್ದಾರೆ. ಇವರಿಗೆ ಆ್ಯಂಡ್ ಈಗಲ್ ಮೀಡಿಯಾ ಎಂಟರ್ಟೈನ್ಮೆಂಟ್ ಆದಂಥ ನವರಸನ್ ಅವರಿಗೆ, ಸೊ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಬರ್ತೀನಿ. ರವಿ ಸರ್ ಬಂದಿದ್ದಾರೆ, ನಿರ್ದೇಶಕರು, ತಡವಾಗಿ ಬಂದರು. ಬಟ್ ನನ್ನ ಜರ್ನಿಯ ಮೊದಲನೇ ಆವತ್ತಿಂದ ಇವತ್ತವರೆಗೂ ಇರೋರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಅತಿ ಮುಖ್ಯವಾದ ಒಂದು ಡಿಪಾರ್ಟ್ಮೆಂಟ್ PRO ಪ್ರವೀಣ್ ಅವರು, ಕನ್ನಡ ಪಿಕ್ಚರ್ಸ್. ಸೊ ಪ್ರತಿಯೊಂದು ಹಂತದಲ್ಲೂ ಇದು ಈ ರೀತಿನೇ ಆಗಲಿ, ಈ ರೀತಿನೇ ಮಾಡೋಣ. ಆ್ಯಂಡ್ ಜನರನ್ನ ತಲುಪಬೇಕು. ನೀವೆಲ್ಲರೂ ಯಂಗ್ಸ್ಟರ್ಸ್ ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದೀರಾ. ನನ್ನ ಕೈಲಿ ಏನಾಗುತ್ತೆ ಅಂದರೆ, ನಾವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೋದಾಗ ನಮಗೆ ದಾರಿ ಗೊತ್ತಿರಲ್ಲ. ಸುಮ್ಮನೆ ನಡೀತಾ ಹೋದಾಗೆ ಒಬ್ಬೊಬ್ಬರೇ ಸೇರ್ಕೋತಾರೆ ಒಳ್ಳೆ ಕೆಲಸಕ್ಕೆ. ಸೊ ಕೈ ಜೋಡಿಸಿ ನಮಗೆ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಇದೆ ಈ ಸಿನಿಮಾ. ಸೊ ಅವರಿಗೆ, ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನನ್ನ ಗೆಳೆಯ ಸಿದ್ದು ಮುಲಿ ಪೇಮೆಂಟ್ ಏನು ಕೊಡಲ್ಲಪ್ಪ ನಿಮಗೆ. ಈಗ ವಿಷ್ಣುವರ್ಧನ್ ಸರ್ ಸಿನಿಮಾಲೇ ಒಂದಿದೆ, ನೀನು ಹೊಗಳಿ ನನಗೆ ಸಂತೋಷ ಪಡಿಸಿದೆ, ಈಗ ನಾನು ಹೊಗಳಿ ನಿನಗೆ ಸಂತೋಷ ಪಡಿಸ್ತೀನಿ ಅಷ್ಟೇ. ಒಟ್ಟಿಗೆ ಸಾಕ್ಷಿಯಿಂದ ಆಕ್ಟ್ ಮಾಡ್ತಾ ಬಂದಿದ್ವಿ ಧಾರಾವಾಹಿ. ಸೊ ಸಾಕಷ್ಟು 10 ವರ್ಷಗಳಾಯ್ತು. ನಾನು ಒಂದೇ ಮಾತು ಕೇಳಿದ್ದು, ಗೆಳೆಯ ಒಂಚೂರು ಕಂಪೇರ್ ಮಾಡಿಕೊಡು, ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಇರೋದು ಬೇಡ, ಬೇರೆ ರೀತಿಯಲ್ಲಿ. ಆ್ಯಂಡ್ ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯಾ, ಸೊ ಆಡ್ಬೇಡ ಇರಲಿ, ಸೊ ಚೆನ್ನಾಗಿ ಮಾತಾಡ್ತೀಯಾ ಬಾ ಅಂತ ಹೇಳಿ ಒಂದೇ ಮಾತು ಹೇಳಿದ್ರು. ಅವನೊಬ್ಬ ನಾಯಕ ನಟನಾಗಿದ್ರು, ಅವ್ನು ಯಾವುದೋ ಒಂದು ಲುಕ್ ಅಲ್ಲಿ ಇದ್ರು ಸಿನಿಮಾದು. ಸೊ ಯಾವುದೋ ಒಂದು ಸಿನಿಮಾ ಲುಕ್ ಅಲ್ಲಿ ಇದ್ರು, ಅದನ್ನ ಯಾವುದನ್ನು ಇದು ಮಾಡ್ಕೊಳ್ಳದೆ ಪಕ್ಕಕ್ಕೆ ಇಟ್ಟು ನಾನು ಮಾಡ್ಕೊಡ್ತೀನಿ ಗೆಳೆಯ ಅಂತ ಹೇಳಿ ಇವತ್ತು ಬಂದು ನನ್ನ ಜೊತೆ ನಿಂತಿದ್ದಾರೆ. ಸೊ ಎಲ್ಲ ಕೆಲಸಗಳಾಗ್ತಿರೋದು ಗೆಳೆಯರಿಂದನೇ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ಥ್ಯಾಂಕ್ ಯು ವೆರಿ ಮಚ್. ಯಾರು ಹೇಳಿದ್ರು ಅವ್ರಾಗೋರೆ ಅಂದರೆ ಪ್ರೋಗ್ರೆಸ್ ಚೆನ್ನಾಗಿದೆ, ಅದ್ಭುತವಾಗಿ ಬೆಳೀತಾ ಇದ್ದಾರೆ ಅದು ಅಂತ. ಬಟ್ ಅದು ಕಾರಣ ಆಗಿತ್ತು ನನ್ನ ಸುತ್ತ ಇರುವ ಜನರಿಂದ. ನನ್ನ ಸುತ್ತ ಇರೋ ಜನರು ನನ್ನನ್ನು ಮೇಲೆತ್ತಾ ಇದ್ದಾರೆ. ಆ್ಯಂಡ್ ಅವ್ರು ಎಷ್ಟು ನನ್ನ ಬಗ್ಗೆ ಇದಿಟ್ಕೊಂಡಿದ್ದಾರೆ ಅಂತಂದರೆ, ಒಂದು ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನನಗೆ ಕೆಲವು ಸರಿ ಭಯ ಆಗುತ್ತೆ, ಅಯ್ಯೋ ಏನು ಇಷ್ಟೊಂದು ದೇ ಥಿಂಕ್ ಸೋ ಹೈ ಅಬೌಟ್ ಮೀ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಕಂಟೆಂಟ್ ತಗೊಂಡು, ಫಸ್ಟ್ ಈ ಕಂಟೆಂಟ್ನೇ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ
ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು ನಿರ್ಮಾಪಕರೇ. ಸುಮಾರು ಆಯ್ತಲ್ಲ. ಓಕೆ, ಈಗ ಏನಂದ್ರೆ ವಿಡಿಯೋ ಟೀಸರ್ ನೋಡಿದ್ಮೇಲೆ ನಿಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿರುತ್ತೆ ಅಂತ ನನಗೆ ಅನ್ಸುತ್ತೆ. ಇನ್ನೊಂದೇ ಒಂದು ರಿಕ್ವೆಸ್ಟ್, ಪ್ರಶ್ನೆಗಳಂತ ಬಂದಾಗ ಒಂದ್ ಸ್ವಲ್ಪ ಮಾತಾಡೋಣ. ಪ್ರಶ್ನೆಗಳು ಮೀಡಿಯಾ ಮಿತ್ರರಿಗೆ ಹೇಳೋದು ಮಗ ನಾನು ಹೇಳ್ತೀನಿ ಕೇಳಿಸಿ. ಏನೇನು ಸರ್ ಬಿಡ್ಬೇಡಿ ಸರ್, ಕೇಳಿ. ಹೀರೋ ಬರೋದೆಲ್ಲ ಕೇಳಕ್ ಬಿಡಿ, ರುಬ್ಬಿಡಿ. ಇವತ್ತು ನಾನು ಕೇಳಿದ್ರೆ ಪ್ಲೀಸ್ ರುಬ್ಬಿ ಇವ್ರನ್ನ, ಪ್ಲೀಸ್ ಪ್ರಶ್ನೆಗಳನ್ನ ಕೇಳಿ. ಸೊ ಮಾತುಕತೆಗಳಾಗ್ಲಿ ಅಂತ ನನ್ನ ರಿಕ್ವೆಸ್ಟ್. ಮೊದಲು ಪ್ಲೀಸ್ ಮಾತಾಡಿ ಸರ್. ಮೈಕ್ ಕೊಡ್ತೀನಿ, ನಾನೇ ಬರ್ತೀನಿ ಮಾತ್ರ. ಬೇಡ? ಓಕೆ. ಸರ್, ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಿರೋದು ಪ್ರೆಷರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಲೆಂಜಸ್ ಇದೆ ಸರ್. ಖಂಡಿತವಾಗ್ಲೂ ಚಾಲೆಂಜಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಖುಷಿ ಇದೆ, ಯಾಕಂದ್ರೆ ಇಂತಹ ಸ್ಥಿತಿಯಲ್ಲೂ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡೋದಕ್ಕೆ ಕೆಲಸ ಇದೆ. ಅಂಡ್ ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಕೆಲಸ ನೋಡಿ ಕೆಲಸ ಸಿಗ್ತಾ ಇದೆ ನನಗೆ ಬೇರೆ ಬೇರೆ ಕಡೆ ಅಂತ. ಸೊ ಹಾಗಾಗಿ ಅದು ನನಗೆ ಬಹಳ ಖುಷಿ ಇದೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಅದು ಸಾಲದು ಅಂತ ಇದನ್ನು ತಗೊಂಡಿದ್ದೀನಿ ಕೈಗೆ. ಅಂದ್ರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಣ ಅಂತ ಹೇಳಿ. ನೀವು ಗೆಳೆಯರಿಗೋಸ್ಕರ ಮತ್ತು ನೀವು ಗೂಡಿ ಮಾಡ್ತೀವಿ ಅಂತ ಗೊತ್ತಾಗ್ತೀವಿ, ಸೊ ಈ ಸಬ್ಜೆಕ್ಟ್ ನಿಮ್ಮ ಗಮನಕ್ಕೆ ಬಂದಾಗ ಹೇಗೆ ನಿಮಗೆ ಹೇಗೆ ಅನಿಸ್ತಿದೆ, ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತ ಅನಿಸ್ತಿದೆ? ಸರ್, ಈ ಸಬ್ಜೆಕ್ಟ್ ನನ್ನ ಹತ್ರಕ್ಕೆ ಬಂದಾಗ ಫಸ್ಟ್ ನನಗೆ ಅನಿಸಿದ್ದು, ಈ ಕಥೆನ ನಾವು ಬೇರೆ ನಿರ್ಮಾಪಕರ ಹತ್ರ ತಗೊಂಡೋಗಿ ಹೇಳಿದ್ರು ಅಥವಾ ನಾವು ಬೇರೆ ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ನಿರ್ಮಾಪಕರಿಗೆ ಹೇಳಿದ್ರೆ ಪ್ರಾಬ್ಲಿ ಕಷ್ಟ ಆಗುತ್ತೆ, ಅರ್ಥ ಮಾಡಿಸೋದೇ ಕಷ್ಟ ಆಗುತ್ತೆ ಈ ಸ್ಕ್ರಿಪ್ಟ್ ನನಗೆ. ಯಾಕಂದ್ರೆ ಬ್ಲಿಂಕ್ ಆದಾಗಲೂ ಸುಮಾರು ಜನ ಕೇಳಿದ್ರು, ಹೆಂಗೆ ಅರ್ಥ ಆಯ್ತು ನೀವು ಈ ಕತೆ ಕೇಳಿದಾಗ ಅಂತ. ಇದು ಆ ಥರದ ಕತೆ. ಮತ್ತೆ ಒಂದು ಸೆಕೆಂಡ್ ಇದನ್ನ ಅರ್ಥ ಮಾಡಿಸಿ ಇದನ್ನ ಮಾಡುವ ಶೈಲಿ ಆಗಿರ್ಬೋದು, ವಿಧಾನ ಆಗಿರ್ಬೋದು, ಈ ರೀತಿ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಇಟ್ ಇಸ್ ವೆರಿ ಹಾರ್ಡ್. ಸೊ ಅವರು ಏನು ಹೇಳ್ಬೇಕಂತ ನೋಡಿದ್ರೆ ನನಗೆ ಚೆನ್ನಾಗಿ ಅರ್ಥ ಆಯಿತು. ಆ್ಯಂಡ್ ನನಗೆ ಯಾವಾಗಲೂ ತಲೆಯಿತ್ತು, ಯಾಕಂದರೆ ಒಬ್ಬ ವೈಯಕ್ತಿಕವಾಗಿ ನಾನು ನಟನಾಗಿ ಜಾನರ್ಸ್ನ ಬ್ರೇಕ್ ಮಾಡೋದು ನಾನು ನಂಬ್ತೀನಿ. ಅಂದರೆ ನನಗೆ ತುಂಬ ಇಷ್ಟ ಅದು. ನಾನು ಪ್ರತಿ ಸರಿನೂ ಜಾನರ್ಸ್ನ ಬ್ರೇಕ್ ಮಾಡಿ ಸಿನಿಮಾನ ಮಾಡ್ತೀನಿ. ಹಿಂದಿನ ಸಿನಿಮಾ ಹತ್ರ ನನ್ನ ನೆಕ್ಸ್ಟ್ ಸಿನಿಮಾ ಇರೋದಿಲ್ಲ. ಸೊ ಆ ನಿಟ್ಟಿನಲ್ಲೇ ಐ ಫೆಲ್ಟ್ ಓಕೆ, ಒಂದು ಶುರು ಮಾಡೋದಕ್ಕಾಗಲಿ ಅಥವಾ ಈ ಥರದೊಂದು ಕಥೆಯನ್ನು ಹೇಳಬೇಕು ಜನರಿಗೆ. ಯಾಕಂದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳು ಆಚೆ ಬಂದಾಗಲೇ ಅದು ಹೆಚ್ಚಿನ ಜನ ಆಡಿಯನ್ಸಿಗೆ ತಟ್ಟೋದಕ್ಕೆ ಸಾಧ್ಯ ಸರ್. OTT ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು. ಸೊ ಐ ಥಾಟ್ ದಿಸ್ ಇಸ್ ಅ ಸ್ಟೋರಿ ಟು ಟೆಲ್ ಅಂತ. ಈ ಸರ್ ಸಬ್ಜೆಕ್ಟ್ ಬಂದಾಗ ಅವರು ಇಂಡಿವಿಜುವಲ್ ಆಗಿ ಹೀರೋ ಆಗಬೇಕು, ಅವರು ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೀವು ಆ ಕೆಲಸ ಮಾಡಿದೆ ಉಳಿದವ್ರಿಗೆಲ್ಲ ಅವಕಾಶ ಮಾಡ್ತೀರಿ, ಆ ಮನಸ್ಥಿತಿ? ಸರ್, ಅದೇ ಹೇಳಿದ್ನಲ್ಲ, ಅವಕಾಶಗಳಿವೆ ಸರ್. ನೀವೇ ಹೇಳಿದ್ವಿ, ಇವತ್ತು ಈ ಭಾಷೆಯಲ್ಲಿ ಮಾಡ್ತಾ ಇದ್ದೀವಿ, ಪಕ್ಕದ ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ನನಗೆ ಕೆಲಸಗಳಿದೆ. ಆ್ಯಂಡ್ ಇವತ್ತು ನೋಡ್ತಾ ಇದ್ರೆ ತುಂಬ ಕಮ್ಮಿ ಜನ ಹೊಸಬ್ರ ಮೇಲೆ ಬಂಡವಾಳವನ್ನು ಹೂಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ತುಂಬ ಕಮ್ಮಿ ಜನ. ನಾವು ಶುರು ಮಾಡಿದಾಗ ಕೆರಿಯರ್ನ ಎಲ್ಲೋ ಒಂದು ಕಡೆ ದಿಯಾ ಅಂತ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೇನೆ, ದಸರಾ ಅಂತ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೇನೆ ಇವತ್ತು ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಸೊ ಎಲ್ಲ ಸತಿನೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ನನಗೆ ಇಷ್ಟು ಕೊಟ್ಟಂತ ಇಂಡಸ್ಟ್ರಿ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯುವಕರು ಬರಲಿ, ಹೊಸ ಪ್ರತಿಭೆಗಳು ಬರಲಿ, ಆ್ಯಂಡ್ ಸಿನಿಮಾ ಮುಂದೆ ಹೋಗ್ತಾ ಇರಲಿ ಅಂತ ಸಿನಿಮಾ ನೀವು ಅದರ್ ಲ್ಯಾಂಗ್ವೇಜ್ ತೊಗೊಳೋದಕ್ಕೆ ಈಸಿ ಆಗುತ್ತೆ ನಿಮಗೆ? ಯಾಕಂದ್ರೆ ಈಗ ಸ್ವಲ್ಪ ನೀವು ಹೊರಡೆಲ್ಲ ವೈಡರ್ ಸ್ಪ್ರೆಡ್ ಆಗಿರೋದ್ರಿಂದ ಅದರ್ ಲ್ಯಾಂಗ್ವೇಜಸ್ಗಳು ಇದನ್ನು ಕ್ಯಾರಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸರ್. ಅಂದರೆ ಮೊದಲನೇದಾಗಿ ಫಸ್ಟ್ ಕಾಪಿ ಕಂಪ್ಲೀಟ್ ಆಗಲಿ, ಅದಾದ ನಂತರ ಇದು ಈ ಭಾಷೆಗೆ ಸೀಮಿತವಾಗಿರುತ್ತಾ ಅಥವಾ ಇದು ಬೇರೆ ಭಾಷೆಗೂ ತೊಗೊಂಡು ಹೋಗ್ಬೋದು ಅಂತ ಆಮೇಲೆ ನಂತರ ನಿರ್ಧಾರ ಮಾಡೋಣ ಅಂತಿದ್ದೀವಿ. ಬಟ್ ಚಾನ್ಸಸ್ ಇದ್ದರೆ ಖಂಡಿತವಾಗ್ಲೂ ಇದನ್ನ ಬೇರೆ ಭಾಷೆಯಲ್ಲೂ ತೊಗೊಂಡೋಗಿ ಈ ಸಿನಿಮಾನ ಪ್ರಚಾರ ಮಾಡಿ ಅಲ್ಲಿನ ಆಡಿಯನ್ಸ್ ಕೂಡ ನೋಡೋ ಹಾಗೆ ಮಾಡಬೇಕನ್ನುವ ಇದಿದೆ. ನೀವೇ ಹೇಳಿದ್ರಿ, ಯಾರೇ ಬ್ಲಿಂಕಲ್ಲಿ ನಿಮ್ಗಾದ ಅನುಭವ ಒಂದಷ್ಟು ಪಾಠ ಕಲಿಸಿದೆ, ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಹೇಗೆ ಆಪ್ರೇಟ್ ಮಾಡೋದು ಅಂತ. ಇದು ಅದನ್ನೆಲ್ಲ ದಾಟುತ್ತಾ ಅಂದರೆ ಸರ್ ಅರ್ಥ ಆಗಿದೆ. ಬ್ಲಿಂಕ್ ಹಿಂದೆ ಕಡೆ ಪ್ರೊಡಕ್ಷನ್ ಮತ್ತು ನಿಮ್ಮ ಬಜೆಟ್ ವೈಸಲ್ಲಿ ಒಂದಷ್ಟು ಬೇಸ್ ಮಾಡಿರ್ತೀರಿ ನಿಮ್ಮ ರಿಟರ್ನ್ಸ್ ತೊಗೊಳೋದಕ್ಕೆ. ಸೊ ಈ ಸಿನಿಮಾ ನಿಮ್ಗೆ ಅದನ್ನೆಲ್ಲ ಸ್ವಲ್ಪ ಸೇಫರ್ ಸರ್. ಬ್ಲಿಂಕ್ ರಿಟರ್ನ್ಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಸರ್. ನಾನು ನಟ ಅಷ್ಟೇ. ಅದೇ ನಾನು ಹೇಳಿದ್ದೀನಿ, ಅನುಭವಗಳು ಅಂತ ಅದಕ್ಕೆ ಹೇಳಿದ್ದು. ಅದಕ್ಕೆ ಆ ಅನುಭವವನ್ನು ತಗೊಳ್ಳೋದಕ್ಕೇನೆ ಈ ಸಿನಿಮಾ ಅಂತ ಅನ್ಸುತ್ತೆ. ಸೊ ನನಗೆ ರಿಟರ್ನ್ಸ್ ಆಗಿ ಅನ್ನೋದ್ರಲ್ಲಿ ನನಗೆ ಯಾವ್ದ್ರ ಬಗ್ಗೆನೂ ಐಡಿಯಾ ಇಲ್ಲ. ಬಟ್ ಈ ಸಿನಿಮಾ ರಿಟರ್ನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ಇದು ಜಾಸ್ತಿ ಜನರಿಗೆ ಮುಟ್ಟಬೇಕು. ಆಮೇಲೆ ಎಲ್ಲೋ ಒಂದು ಕಡೆ ಮನಸ್ಸಿನ ಆಳದಲ್ಲಿ ನನಗಿರೋದು, ಈ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ಮುಂದೆ ಬರುವ ಎಷ್ಟೋ ನಿರ್ದೇಶಕರಿಗೆ ಮತ್ತು ನಟರಿಗೆ ಇನ್ನೊಂದು ಭರವಸೆ ಮೂಡುತ್ತೆ, ಈ ಥರದ ಸಿನಿಮಾ ಮಾಡ್ಬೋದು. ಸಿನಿಮಾ ಮಾಡಬೇಕು ಅಂತಂದ್ರೆ ಇವತ್ತು ಹೇಗಾಗಿದೆ ಅಂತಂದ್ರೆ, ಸಿನಿಮಾ ಮಾಡಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಇರಬೇಕು, ದೊಡ್ಡ ಸಿನಿಮಾಗಳೇ ಮಾಡಬೇಕು, ಆವಾಗಲೇ ಜನ ಥಿಯೇಟರ್ಗೆ ಬರೋದು ಅನ್ನೋ ಒಂದು ಮನಸ್ಥಿತಿ ಆಗಿದೆ. ಇಲ್ಲ, ಸಿನಿಮಾಗಳ ಬಜೆಟ್ ಅಲ್ಲೂ ಮಾಡ್ಬೋದು, ಹೊಸಬ್ರನ್ನೂ ಹಾಕೊಂಡು ಮಾಡ್ಬೋದು, ನಾವು ಒಳ್ಳೆ ಉತ್ತಮವಾದ ಸಿನಿಮಾಗಳನ್ನ ಕೊಟ್ರೆ ಜನ ಬರ್ತಾರೆ ಅನ್ನೋ ಭರವಸೆ ನಮ್ಮಲ್ಲಿ ಮೂಡ್ಬೇಕು ಫಸ್ಟ್. ಎಲ್ಲೋ ಒಂದ್ ಕಡೆ ನನಗೆ ಎಲ್ಲರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿ ಒಳಗಿರೋರೇ ಕುಗ್ತಾ ಇದ್ದಾರೆ ಸರ್. ಹೊರಗಡೆ ಅವ್ರು ಹೇಳೋದು ಬೇರೆ, ಒಳಗಡೆ ಇರುವ ನಾವೇ ಕುಗ್ದಾಗ ಏನಾಗುತ್ತೆ ಗೊತ್ತಿಲ್ಲ, ಅದು ಡೌನ್ಫಾಲ್ ಅದು. ಸೊ ಎಲ್ಲೋ ಒಂದ್ ಕಡೆ ಭರವಸೆ ಕೊಡ್ಬೇಕಂದ್ರೆ ಈ ಥರದ ಪ್ರಯತ್ನಗಳು ಆಗ್ಬೇಕು. ಈ ರೀತಿ ಪ್ರಯತ್ನಗಳು ಆದ್ರೆ ನಾವು ಭರವಸೆ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವಾಗ ಇದು ಆನ್ ಸ್ಕ್ರೀನ್ ಬರ್ಬೋದು?